ಕೇಳಯ್ಯ ಬೆಳಗಾಯಿತು, ಸಾಲ ಕೊಟ್ಟವರು ನಿನ್ನ ದರ್ಶನಕ್ಕೆ ಕಾದಿಗರು. ಸಾಲ ಕೊಟ್ಟವರು ನಿನ್ನ ದರ್ಶನಕ್ಕೆ ಕಾದಿಗರು. ಎದ್ದೇಳು ಸಾಲಗಾರ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಅವಾಡಿಸಿದ ಬ್ಯಾಡಗಿಯ ಕ್ಷೇತ್ರದ ಹರಿಕಾರ, ಬ್ಯಾಡಗಿಯ ಕ್ಷೇತ್ರದ ಹರಿಕಾರ, ಉಮೇಶನ ಕರಿಗಾರ ನಮ್ಮ ಮುಂದಿನ ಶಾಸಕರ, ಉಮೇಶನ ಕರಿಗಾರ ನಮ್ಮ ಮುಂದಿನ ಶಾಸಕರ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ. ಲಾ 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 ಲಾ. ಗುರುಪುಷಿ ಯೋಗ ತುಲರಾಶಿ ರಮ್ಯ ರಕ್ಷಿತ ರಾಧಿಕಾ ಆಕೆ ಬಗ್ಗೆ ಚಿತ್ರದುರ್ಗ ಲಾವಣ್ಯ ಸಿರು ಲಕ್ಷ್ಮವ್ವ ಈ ಸಲ ಒಬ್ಬಕಿನ ಸಿಗ್ಲಿಲ್ಲಲ್ಲ ಹಳೆ ಬೊಗುಣ್ಯಾರ ನನ್ನ ಕೈಗೆ. ನೀವು ಸಿಗ್ಲಿಲ್ಲ ಅಂತ ಹೇಳಿ ನಾ ಏನು ಕೈ ಕಟ್ಟಿಕೊಳ್ತಲ್ಲ. ಗಾನ ಗಂಧರ್ವ ಪುಟ್ಟರಾಜ್ ಗವಾಯಿಗಳು ಹುಟ್ಟಿದ ನಾಡಿನಲ್ಲಿ ಸೀರಿಯಲ್ ನಟಿ ಬ್ಲ್ಯಾಕ್ ಬ್ಯೂಟಿನ ತಂದ ನೀವು ಸಲ ದೇವರಾಣಿ ಮಾಡಿ ಹೇಳ್ತೇನ್ರಿಪ್ಪ. ನಾನು ಲೆಕ್ಕಾಚಾರ ಅಲ್ಲ, ಸಾಲಗಾರ ಸೀಮೆ ಅಂತಂದೇಳಿ ಸಾಯ್ಬೇಕಂತಂದೇಳಿ ಮುಣಬೈ ಬಿಳಕ ಹೋಗಿದ್ದೆ. ಅಲ್ಲೇ ತಳ್ಳೊಬ್ಬ ನನ್ನಂತವ ಕುಲಕರ್ಣಿ ನಿಂಗಣ ದೇಸಾಯಿ ಇವನ್ನೆಲ್ಲ ಅರಿವಿ ಬಿಚ್ಚಿಟ್ಟು ಕುತ್ಕೊಂಡು ಜಪತಪ ಮಾಡಾಕತ್ತಿದ್ದ. ಅವನ್ನ ಅರಿವಿ ಹಾಕ್ಯಂಡು ಬಂದು ನಾನು ಊರಾಗ ಅಡ್ಡಾಡಿದ್ರು ಸಾಲಗಾರ ನಮಸ್ಕಾರ ಲೆಕ್ಕಾಚಾರ ಅಂದ್ರ ವೈಕತ್ತ ಹೋಗ್ರಿ ಒಪ್ಪ ನಡಿಬಂದ. ಕಾಕ ಕರೆ ಹೇಳ್ತೀನಿ, ಈ ಗಂಡಸಿನ ಗಂಡ ಅಂದ್ರ ಸಾಲ್ ನೋಡು ಏನು ಕಾಡ್ತಾರೆ ಸಾಲಗಾರ. ಕುಂತ್ರು ಕಾಡ್ತಾರ, ಯಪ್ಪ ನಿಂತ್ರು ಕಾಡ್ತಾರ, ಮಕ್ಕಂಡು ಕಣ್ತಾರ ನೀರಿಗೆ ಬಂದು ತಂಗಾಕತ್ತ ಯಪ್ಪ ನಮ್ಗೆ. ರಂಗ ಮಂದಿರವೇ ಒಂದು ನ್ಯಾಯಾಲಯ, ಪಾತ್ರಧಾರಿಗಳೇ ಸಾಕ್ಷಿದಾರರು. ರಂಗ ಮಂದಿರವೇ ಒಂದು ನ್ಯಾಯಾಲಯ, ಪಾತ್ರಧಾರಿಗಳೇ ಸಾಕ್ಷಿದಾರರು. ಇಲ್ಲಿ ಕುಳಿತಿರುವಂತಹ ಸಂಗೀತಗಾರರೇ ನ್ಯಾಯವಾದಿಗಳು, ಇಲ್ಲಿ ಕೂಡಿರುವ ಸಂಗೀತಗಾರರೇ ನ್ಯಾಯವಾದಿಗಳು, ಇಲ್ಲಿ ಕೂಡಿರುವ ನನ್ನೆಲ್ಲ ಕಲಾ ಪ್ರೇಕ್ಷಕರು ತೀರ್ಪುಗಾರರು, ಇಲ್ಲಿ ಕೂಡಿರುವ ನನ್ನ ಕಲಾ ಅಭಿಮಾನಿಗಳು ತೀರ್ಪುಗಾರರು.
ನಮ್ಮ ನಿಮ್ಮ ಎಲ್ಲರ ಮನದಲ್ಲಿ ಅಚ್ಚಾಗಿ ಉಳಿದಿರುವರು ನಮ್ಮ ನಿಮ್ಮ ಎಲ್ಲರ ಮನದಲ್ಲಿ ಅಚ್ಚಾಗಿ ಉಳಿದಿರುವರು ಅದೇ ನಮ್ಮ ಉಮೇಶಣ್ಣ ಕರಿಗಾರವರು. ಏನ ಹೇಳ್ಬೇಕಾಕ 2021 ಬಂದತಿ ನಿಂದಣ ದೇಶಗೆ ಜಗ್ಗ ಪರಿಣಾಮ ಆದ್ರೂ ಐ ಡೋಂಟ್ ಕೇರ್. ಹುಚ್ಚಿ ಶಿವ ಹುಲ್ಲು ಬೇರೆ ಮೆಸಂಗಿಲ್ಲ. ಆ ಹೆಂಗ ಸರುತ್ತಾನ ಆದ್ರ ವರ್ಷಕ್ಕೊಂದು ಬಣ್ಣ ಹಚ್ಚವನ. ಕಲಿಯುಗದ ಅಳಿಯುತ್ತಿದೆ ಮಾಧವನ ಮೋಸದ ಮೂರ್ಖ. ನಾನು ಸತತ 20 ವರ್ಷ ಇದೇ ಊರ ಗರ್ಭ ಶ್ರೀಮಂತ. ನನ್ನ ದಲಿಯರ ಕಾರ್ಕುಡಿ ಕೆಲಸ ಮಾಡಿದರು. ನನ್ನ ಕಾರ್ಸ್ಥಾನದ ಕೈ ಚಾಲಕ ಇದು ತಿಳಿದಂತಾಗಿಲ್ಲ ಬಡಪಾಯಿಗೆ. ಇರಲಿ, ನನ್ನ ಮುಂಬೈಗೆ ಕಳಿಸಿದ ಬಿಡಿ ಸಂಬಂಧಗಳ ಖರ್ಚು 25 ಲಕ್ಷ. ನಾವು ಲೆಕ್ಕ ಹಚ್ಚಿಟ್ಟಿರುವುದು 50 ಲಕ್ಷ. ಮುಂದೊಂದು ದಿನ ನನಗೆ ಕೋಟ್ಯಾಧೀಶರ ಪಟ್ಟ ಕಟ್ಟಿಟ್ಟದೆ. ಮುಂದೊಂದು ದಿನ ನನಗೆ ಕೋಟ್ಯಾಧೀಶರ ಪಟ್ಟ ಕಟ್ಟಿಟ್ಟ ಬುದ್ಧಿಯಂತೆ. ಇಟ ಮಟ್ಟ ನಡೆದದ್ದು ಒಂದು ಲೆಕ್ಕ, ಇನ್ನು ಮೇಲೆ ನಡೆಯೋದೇ ಒಂದು ಲೆಕ್ಕ. ಯಾಕಂದ್ರೆ ನಮ್ಮನ್ನ ಅಗಲಿ ಹೋದ ಮೂವಿ ಮನಿ ಮಾಂತೇಶ್ ದನಿಗಳು 3 ವರ್ಷದ ನಂತರ ಮತ್ತೆ ಮರಳಿ ಇದೇ ಊರಿಗೆ ಬರ್ತಾ ಇದ್ದಾರೆ. ಅವರು ಯಾರಂತ ತಿಳಿದಿರಿ? ಅಂಡರ್ ಡಾನ್ ಭೂಗತದ ಮರೆ. ಅವರು ಪುನಃ ಬೊಂಬೈ ನಾಸಿಕದಿಂದ ಹೆಲಿಕಾಪ್ಟರ್ ಮುಖಾಂತರ ಒಗ್ಗರಣಗುಡಿ ಮುಂದೆ ಬಂದು ಲ್ಯಾಂಡ್ ಹಾಕಾರ. ನೀವೆಲ್ಲರೂ ಅವ್ರನ್ನ ಅದ್ದೂರದಿಂದ ಸ್ವಾಗತ ಮಾಡ್ರಿ.
ಜಟಾಟವೀಗ ಲಜ್ಜಲ ಪ್ರವಾಹ ತತ್ಸತೀಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂಡ ಮಟ್ಟ ಮೊಟ್ಟ ಮೊಟ್ಟ ಮರ್ಮಿನಾದ ಚಕಾರ ಚಂಡ ನತ್ತ ನತ್ಸು ಹರ ಹರ ಶಿವ ಶಂಕರ ಶಿವಶಂಕರ ನೆನೆಯುವ ಕಾಲ ತ್ರೇತಾಯುಗದಲ್ಲೇ ಹೋಯ್ತು, ದ್ವಾಪರ ಯುಗದಲ್ಲೇ ಹೋಯ್ತು. ಆದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ನನ್ನಂತ ರಾಕ್ಷಸನ ಮಾತ್ರ ನೆನೆಯಬೇಕು ಹೊರತು ಆ ಶಿವನನ್ನಲ್ಲ. ನಿಮ್ಮಂತವರ ಪರಿಸ್ಥಿತಿ ಹೇಗೆ ಗೊತ್ತಾ? ಬಿಸಿಲು ಮನೆಗೆ ಕಾಯುತ್ತಿರುವ ಒಂದು ಕಲ್ಲು ಬಂಡೆಯನ್ನು ತೆಗೆದುಕೊಂಡು ಬಂದು ಸುಂದರವಾದ ಮೂರ್ತಿಯನ್ನು ಮಾಡುವುದರಲ್ಲಿ ಯಶಸ್ವಿಯಾಗ್ತೀರಾ? ಆದರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದರಲ್ಲಿ ಸೋತು ಹೋಗ್ತೀರೋ? पूरा जिंदगी में 1000 लोग मिलने वाले, सामने रखने के लिए मेरा हाथ से सब पूरा गिरने वाला है. ऐसा है मैं वो कर दूंगा. ಅಂದಾಗ ಕಷ್ಟ ಅಂತ ಬಂದಾಗ ನೀವೇ ಸೃಷ್ಟಿ ಮಾಡಿ ಕುಳಿತು ಶಿವನೇ ನನಗೆ ಒಳ್ಳೆಯದು ಮಾಡು ಅಂದ್ರೆ ಆ ಶಿವ ನಿಮಗೆ ಒಳ್ಳೆಯದು ಮಾಡುತ್ತಾನ? ಈ ಕಲಿಯುಗದಲ್ಲಿ ಆ ಶಿವನನ್ನ ನೆನೆಯ ಕೂರದು. ಏನಿದ್ದು ನನ್ನಂತ ಕಲಿಯುಗ ನೆನೆಯಬೇಕು. ನೀವೇ ಹೇಳ್ತಿರಲ್ಲ, ಶಾಂಬಾಲ ಎಂಬ ನಗರದಿಂದ ಕಲ್ಕಿ ಬರುತ್ತಾನೆ, 3 ದಿನದಲ್ಲಿ ಕಲಿಯುಗನ ನಾಶ ಮಾಡ್ತಾನೆ. ನನ್ನಂತ ರಾಕ್ಷಸರಿರುವಾಗ ಅವನು ಬರಲ್ಲ, ಬರೋದಿಕ್ಕೆ ನಾನು ಬಿಡೋದಿಲ್ಲ. ಮನಸ್ಸಿನಲ್ಲಿ ರಾಕ್ಷಸನ ಗುಣ, ಬಾಯಲ್ಲಿ ಶಿವನ ನಾಮ. ಆ ಶಿವ ನಿಮಗೆ ಒಲಿಯಲ್ಲ. ನನ್ನಂತ ರಾಕ್ಷಸ ನೆನೆದುಕೋ, ಒಂದಲ್ಲ ಒಂದು ದಿನ ನಿನ್ನೊಳಗಿಲ್ಲ ಕಲಿ ಎಂಬ ರಾಕ್ಷಸನ ಕಿತ್ತು ತರುತ್ತೇನೆ. ಭಕ್ತಿ ಅಂದ್ರೆ ಹೇಗೆ ಮಾಡ್ಬೇಕು ಗೊತ್ತಾ? ಭಕ್ತಿ ಮಾಡುವುದರಲ್ಲಿ ದಾಸ ಶ್ರೇಷ್ಠ ಕನಕದಾಸ ತರ ಮಾಡು. ಯುದ್ಧ ಮಾಡೋದಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂತರ ಮಾಡು. ರಾಜಕೀಯ ಅಂತ ಬಂದ್ರೆ ಸಿದ್ದರಾಮಯ್ಯಂತರ ಮಾಡೋ. ದಾನ ಅಂತ ಬಂದ್ರೆ ಉಮೇಶ್ ಕರಿಗಾರ್ ತರ ಮಾಡೋ. ಅದನ್ನೆಲ್ಲ ಬಿಟ್ಟು ದೇವರನ್ನು ನೆನೆಗೆ ಕೊಡಲು. ಅಂಥದ್ರಲ್ಲಿ ಇಲ್ಲಿ ಒಬ್ಬ ಹುಚ್ಚು ನನ್ನ ಮಗ ತನ್ನ ತಂಗಿಯ ಮಾತನ್ನು ಕಟ್ಟಿಕೊಂಡು ನನಗೆ ಸಹಿ ಮಾಡೋದನ್ನು ಬಿಟ್ಟು ಸತಾಯಿಸುತ್ತಿದ್ದಾನಲ್ಲ. ನಾಗ, ನಿನ್ನ ಹತ್ರ ಹೇಗೆ ಸಹಿ ಮಾಡಿಸಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಕೋಳಿ ಕುಂಡ್ಯ ಕಸಬರ್ಗಿ ತುರ್ಕಿದ್ರ ನವಿಲಾಗಲ್ಲ, ಬರಿ ಬಿಚ್ಚಿ ಕುಡಿಯೋ ನವಿಲೋ ಬ್ಯಾರೆ, ತಿಪ್ಪಿ ಚದುರೋ ಕೋಳಿನ ಬೇರೆ. ಗರಿ ಬಿಚ್ಚಿ ಕುಡಿಯೋ ಈ ವಕ್ರತುಂಡ ಇರುವಾಗ ಹುಚ್ಚನಾಗಿ ಬೆದ್ದ ದೇಹಕ್ಕೆ ನಿನಗೆ ಹೇಗೆ ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು.
ಲೆಕ್ಕಾಚಾರಿ ಲೇ ಲೆಕ್ಕಾಚಾರಿ ಏನ ಗಾತ ಆತ್ರಿ ನೀರ ಯಾಕ್ರಿ ಯಾಕ ಬಾಳ ರಾವಣಿಂದ ಕರೆಯಕತ್ತೀರಲ್ಲ ಯಾಕೆ ಏನಾತು ಯಪ್ಪ ಹೇಳ್ರಲ್ಲ. ನಾನು ಹೇಳಿರುವ ಕೆಲಸವನ್ನು ಮಾಡಿ ಮುಗಿಸಿರುವೆಯಾ? ದನೇರ ಒಂದು ಸಲ ನೀವು ಲೆಕ್ಕ ಹಾಕಿ ಕೊಟ್ರ ಸಾಕು. ಅದು ಎಂತ ಲೆಕ್ಕ ಇದ್ರು ಪಕ್ಕ ಮಾಡ್ತಾನೆ ಅಂತ ನಿಮಗೆ ಗೊತ್ತೈತ್ರಿ ದನೇರ. ಗಂಡು ಸಾಕೋದು ಇವತ್ತಿನ ಲೆಕ್ಕ, ಹೆಣ್ಣು ಸಾಕೋದು ನಾಳೆ ಲೆಕ್ಕ, ಹುಡುಗರು ಹಾಕೋದು ಆಸೆಯ ಲೆಕ್ಕ, ಹುಡುಗಿಯರು ಹಾಕೋದು ಆಶ್ರಯ ಲೆಕ್ಕ, ಜನರು ಹಾಕೋದು ಕೋಟಿನ ಲೆಕ್ಕ, ಶ್ರೀಮಂತ ಹಾಕೋದು ಹಣದ ಲೆಕ್ಕ, ಬಡವ ಹಾಕೋದು ದಿನಗಳ ಲೆಕ್ಕ, ಎಲ್ಲರೂ ಮಾಡೋದು ತಪ್ಪು ಲೆಕ್ಕ, ಭಗವಂತ ಹಾಕೋದು ಪಾಪದ ಲೆಕ್ಕ. ಬೇರೆ ಸರ್ವರ್ ಇಲ್ಲ ಅಂತಂದೇಳಿ ಕಂಪ್ಯೂಟರ್ ಸುಳ್ಳು ಹೇಳ್ಬೋದು. ಆದ್ರ ಈ ಲೆಕ್ಕಾಚಾರನ ಒಳಗ ಗುಂಡಿ ಒಳಗಿರ್ತಕ್ಕಂಥ ಕಂಪ್ಯೂಟರ್ ಪಕ್ಕ ಮಾಡ್ತೈತಿ ಅಂತ ನಿಮಗೂ ಗೊತ್ತೈತಿ, ಇಲ್ಲಿ ಇದ್ದವ್ರಿಗೆ ಗೊತ್ತೈತಿ. ತಪ್ಪುತ್ರ ಕಳೆದುಗೊಳಿಸಿ ನೋಡ್ರಿ ಅಪ್ಪ. ಶಭಾಷ್ ಕುಲಕರ್ಣಿ, ಶಭಾಷ್. ಒಂದು ಸಾರಿ ನಿನಗೆ ಕೊಟ್ಟ ಕೆಲಸವನ್ನು ನಿಯತ್ತಿನಿಂದ ಮಾಡಿ ಮುಗಿಸಿತಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಒಂದು ಸಲ ನೀವು ಲೆಕ್ಕ ಹಾಕಿ ಕೊಟ್ರ ಸಾಕು. ಈ ಲೆಕ್ಕಾಚಾರ ಅದು ಎಂತ ಲೆಕ್ಕದ್ರು ಪಕ್ಕ ಮಾಡ್ತಾನಂತ ನಿಮಗೆ ಗೊತ್ತೈತಿಲ್ರಿಪ್ಪ. ಕುಡಿತಾನು ಹೆಂಡ ಕುಡಿತಾನು ಆಡುತ್ತಾನು ಸುಮ್ಮನೆ ಕುಡಿತಾನು ಊರ ಸುತ್ತಾನು ಭಿಕ್ಷೆ ಎತ್ತಾನು ರುದ್ರ ನಗುತ್ತಾನು ಮಸಣ ಕಾಯುತ್ತಾನು ಶಂಭೋ ಹರ 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 ಮಹಾದೇವ, ಶಂಭೋ ಹರ 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 ಮಹಾದೇವ. ಅಣ್ಣ ಅಣ್ಣ, ಬಾ ಚಕ್ರವರ್ತಿ ಬಾ. ಹೋದ ಕೆಲಸ ಏನಾಯ್ತು ಅಣ್ಣ? ಈ ಚಕ್ರವರ್ತಿ ಕೈ ಇಟ್ಟ ಕೆಲಸ ಅದೆಂದಿಗೂ ಹುಸಿ ಹೋಗಿದ್ದೇ ಇಲ್ಲ. ಯಾರಿಗೂ ಗೊತ್ತಾಗದೆ 30 ಲಾರಿಗಳಲ್ಲಿ ಡ್ರಗ್ಸ್ ಅನ್ನ ಪಾರ್ಸಲ್ ಮಾಡಿದ್ದೀನಣ್ಣ. ಅದರಿಂದ ಬಂದಿರುವ ಅಡ್ವಾನ್ಸ್ ಹಣ 70 ಕೋಟಿ ರೂಪಾಯಿ. ಇನ್ನುಳಿದ ಹಣನ ಮಾಲ್ ಮುಟ್ಟಿದ ತಕ್ಷಣ ನಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರಂತೆ. ತೆಗೆದುಕೋಣ 70 ಕೋಟಿ ರೂಪಾಯಿನ. ಚಕ್ರವರ್ತಿ ಒಂದು ಚಕ್ರವನ್ನು ಭೇದಿಸಿದ ಅಭಿಮನ್ಯುನ ಹಾಗೆ ಇಂದು ಈ ಅಣ್ಣನ ಮಾತನ್ನು ಆಜ್ಞೆಯಿಂದ ತಿಳಿದುಕೊಂಡು ಸಕ್ಸಸ್ ಮಾಡಿಕೊಂಡು ಬಂದಿರೋ ಚಕ್ರವರ್ತಿ ನೀನು. ನನಗೆ ಬಹಳ ಸಂತೋಷವಾಗುತ್ತಿದೆ ಅಣ್ಣ. ರಾಮಾಯಣದಲ್ಲಿ ರಾಮನ ಆಜ್ಞೆಯಂತೆ ಸೀತೆಯನ್ನ ಕರ್ಕೊಂಡು ಹೋಗಿ ಲಕ್ಷ್ಮಣ ಕಾಡಿಗೆ ಬಿಟ್ಟು ಬಂದಿರಬಹುದು. ಆದ್ರೆ ಲಕ್ಷ್ಮಣನ ಆಜ್ಞೆಯನ್ನ ಧಿಕ್ಕರಿಸಿ ಲಕ್ಷ್ಮಣ ರೇಖೆಯನ್ನ ದಾಟಿ ಬಂದಲ್ಲ ಸೀತೆ. ಇಡೀ ಲಂಕೆನೆ ಸುಟ್ಟೋಯ್ತು. ಆದ್ರೆ ಈ ವಕ್ರತುಂಡನ ಆಜ್ಞೆಯನ್ನ ಈ ಚಕ್ರವರ್ತಿ ಧಿಕ್ಕರಿಸಿ ನಡೆದಿದ್ದ ಕರೆ ಆದ್ರ ಅಂದೇ ನಿನ್ನ ಪಾಲಿಗೆ ಈ ತಮ್ಮ ಚಕ್ರವರ್ತಿ ಸತ್ತ ಅಂತ ತಿಳ್ಕೊ. ಶಭಾಷ್ ಚಕ್ರವರ್ತಿ, ಶಭಾಷ್. ನೀನು ನನ್ನ ತಮ್ಮನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತಿದೆ. ರಾಮ ಲಕ್ಷ್ಮಣರ ಹಾಗೆ ಇರುವ ಈ ನಿಮ್ಮ ಸೇವೆಗಾಗಿ ಸಂಜೀವಿನಿ ಪರ್ವತವನ್ನು ಹೊತ್ತ ತಂದ ಹನುಮನಾಗೆ ಅವತರಿಸಿ ಹುಟ್ಟಿ ಬಂದ ಈ ಕಲಿಯುಗದ ಹನುಮನಾಗೆ
ಬಾಕಿ ಕೊಡದಂಗದವು ಇವ್ರನ್ನಿಬ್ಬರು ಒಯ್ದು ಆ ರಾಮಣ್ಣ ಲಕ್ಷ್ಮಣ ಹೋಲ್ಸಾಕತ್ತಿಯಲ್ಲೇ ಆತ್ ಬಿಡಪ್ಪ. ಇವ್ರು ರಾವಣ ಲಕ್ಷ್ಮಣ ಆದ್ರೆ ಮತ್ತೆ ನೀನು ನಡೆ ಬಿಟ್ಟಲೆ ಬಾಲ ಬಿಟ್ಕೊಂಡು ಹನುಮಂತ ಅದೇ ನಾನು ಬೆಂಗಳೂರು ಸಾವುಕಾರ ಮಾಲಕ ಮೋಸ ಅಂದ್ರೆ ಬೋಲಯ್ಯ ದರ್ವಾಜಾ ಲಗಾಯ ಮತ್ತ ಸಿರಿ ಉಟ್ಕೊಂಡಿರೋ ಸೀತಾ ಮಾತಿ ಅಂತ ಅನ್ಕೊಂಡಿರಲೇ ಬರಮ್ಮ ಬರಲ್ಲ ಬರಮ್ಮ ನಿನ್ನ ಲೆಕ್ಕಾಚಾರನ ಲೆಕ್ಕಾಚಾರಿ ತೆಗೆದುಕೊಳ್ಳಿ ಹಣವನ್ನು ಭದ್ರವಾಗಿ ಲಾಕರ್ನಲ್ಲಿಟ್ಟುವ. ಹಾಗೆ ಬರುವಾಗ ಅದರ ಜೋಡಿ ಮದ್ದು ತುಂಬಿರುವ ಇಂಜೆಕ್ಷನ್ ಅನ್ನು ಇಟ್ಟಿದ್ದೇನೆ. ಅದನ್ನು ತೆಗೆದುಕೊಂಡು ಅದರ ಜೊತೆಗೆ ಕಾಗದ ಪತ್ರವನ್ನು ತೆಗೆದುಕೊಂಡು ಬಾ. ಆಯ್ತಿದ್ರೆ ನೀವ್ ಹೇಳ್ದಂಗ ಮಾಡ್ತಾನೆ. ಯಾಕೋ ಮೈ ಮಣಮಣ ಮಣಮಣ ಅನ್ನಕತ್ತೈತಿ. ಕರ್ಸನೇನ್ರಿ ನಮ್ಮ ಮಂದಾಗಿ ನೀನು ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮಕ್ಕಳಲ್ಲಿ ಕುಣಿಯೋಣ ಬರೋಣ, ಚಿಂತೆಯಲ್ಲಿ ಕಾಯೋಣ ಗೊತ್ತೋಣ.
ಚಕ್ರವರ್ತಿ. ಲೇ ಲೆಕ್ಕಾಚಾರಿ, ನಡೀರಿ, ಹಿಂದೆ ಹೋಗಿ ನಮ್ಮ ಮುಂದಿನ ಕಾರ್ಯವನ್ನು ಮಾಡೋಣ. ಅರ್ಥ ಆಯ್ತಣ? ನಡೀರಿ ಹೋಗೋಣ. ಅಮ್ಮ ತಾಯಿ ಶ್ರೀ ಬನಶಂಕರಿ ದೇವಿ ಅವತ್ತು ನಾನು ಕಷ್ಟದಲ್ಲಿರುವಾಗ ಆ ರವಿಯವರು ಬಂದು ನನಗೆ ಸಹಾಯ ಮಾಡಿದ್ರಲ್ಲ, ಅವರೇನು ಒಳ್ಳೆಯವರ ಅಥವಾ ಕೆಟ್ಟವರ ನನಗಂತೂ ಅರ್ಥವೇ ಆಗ್ತಾ ಇಲ್ಲ. ಒಳ್ಳೆಯದಾಗಿದ್ರೆ ನನಗೆ ಖಂಡಿತವಾಗೂ ಮದುವೆ ಆಗಿ ಆಗ್ತಾರೆ. ಅದು ಕೆಟ್ಟದಾದ್ರೆ ನನ್ನ ನಡುವೆಲ್ಲ ಕೈ ಬಿಟ್ಟು ಹೊರಟು ಹೋಗ್ಬಿಡ್ತಾರೆ. ಇಲ್ಲ ಇಲ್ಲ, ಅದು ನೋಡಿದ್ರೆ ಅವ್ರು ತುಂಬಾ ಒಳ್ಳೆಯ ಏನು ಒಟ್ಟಲ್ಲಿ ನನಗೇನು ದಾರಿ ತೋರಿಸ್ತಾ ಇಲ್ಲ. ನೀನೇ ಕಾಪಾಡಬೇಕು. ಹೌದು, ಇನ್ನು ನಮ್ಮ ಅಣ್ಣ ಎಲ್ಲಿ ಹೋಗೋ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣಯ್ಯ, ಓ ಅಣ್ಣಯ್ಯ. ಹೆಂಗೈತಿ ನನ್ನ ಗಾಡಿ? ನಿನ್ ಗಾಡಿನ ಯಾವಾಗ ತಗೊಂಡಿ? ಈ ಗಾಡಿನ ನೀನು? ನಿಂಗೆ ಗೊತ್ತಿಲ್ಲ ತಂಗ್ಯವು, ನಾಳೆ ತಕೊಂಡೆ ಬಸ್ಸರ್ ಗಾಡಿ. ನಾಳೆ ತಗೊಂಡ್ಯಾ? ಹೌದು, ಯಾವ ಗಾಡಿ ಇದು? ಬಸ್ಸರ್ ಗಾಡಿ. ಏ ಅಣ್ಣ, ಅದು ಪಲ್ಸರ್ ಗಾಡಿ ಅಲ್ಲ, ಪಲ್ಸರ್ ಗಾಡಿ ಅಂತ. ಅದು ಪಲ್ಸರ್ 120, ಇದು ಪಲ್ಸರ್ 420. ಅಣ್ಣ ಅಣ್ಣ ಇದು ಅಣ್ಣ. ಸರಿ, ನನಗೆ ಒಂದ್ ಮಾತು ಕೇಳಲ್ಲ ಅಣ್ಣ. ಹಾಗಿದ್ದೆ ನೋಡು, ನಾಳೆ ಯಾರಾದ್ರೂ ಒಬ್ಬ ವೀರ ಬಂದು ಇದನ್ ತಂಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಆಗ ಏನ್ ಮಾಡ್ತೀಯ? ನಂಗೆಲ್ಲ ಅನ್ಬೇಡ ತಂಗ್ಯವ, ಯಾರಾದ್ರೂ ಹಂಗೆ ಮದುವೆ ಆಗ್ಲಿ, ಆದ್ರೆ ಕರ್ಕೊಂಡು ಹೋಯ್ತೇನೆ ಅಂದ್ರೆ ಹಂಗೆ ಪಕ್ಕ ಪಕ್ಕ ಅಂತ ಹೊತ್ತು ಬಿಡ್ತೇನೆ ಆಟ. ಅಯ್ಯೋ ಪಾಪ. ಅಲ್ಲ ಅಣ್ಣ, ನೀ ಹೀಗೆ ನೀನ್ ಮಾಡ್ತಾ ಇದ್ರೆ ಈ ನಿನ್ ತಂಗಿನ ಈ ಊರಲ್ಲಿ ಯಾರನ್ನ ಮದುವೆ ಆಗ್ತಾರೆ? ಹಂಗೆವು ನಿಂಗೆ ಎಂತ ಗಂಡು ಹುಡುಕ್ತೀನಿ ಗೊತ್ತಾ? ಹಂಗೆ ಕುಮಾರ ಕುಮಾರ ಒಟ್ಟು ಕುಮಾರ ಅಲ್ಲ, ಸರಿ ರಾಜ್ಕುಮಾರ್ನಂತ ಗಂಡು ಹುಡುಕ್ತೀನಿ ಗೊತ್ತಾ? ಹೌದಾ? ಸರಿ, ಹಾಗಿದ್ರೆ ಈ ನಿನ್ ತಂಗಿಗೆ ಎಂತ ಗಂಡು ಹುಡುಕ್ತೀಯ, ಹೇಗ್ ಮದುವೆ ಮಾಡ್ತೀಯ ಹೇಳ? ಈಗ ಹೇಳ್ತೀನಿ ನೋಡು, ಹಂಗೆ ಅಟೆಯ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಸುಖ ಸಂತೋಷ ಸುಖ ಸಂತೋಷ ತುಂಬಿ ಮನ ನಲಿದಾಡಲಿ. ಬಾಳು ಹಾಯಾಗಲಿ. ದೈವ ತಲ್ಲದಂತವರ ನೀನು ಈ ಅಣ್ಣ ಗೆಲ್ದು. ದೈವ ತಲ್ಲದಂತವರ ನೀನು ಈ ಅಣ್ಣ ಗೆಲ್ದು. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ.
ಪಂಕಜ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮರವೇ ತಂಗಿ ನಿನ್ನನ್ನು ಶ್ರೀಗಂಧದ ಮಂಚದ ಮಲಗಿಸುವೆ ಜೋಗುಳ ಹಾಡಿ ಪಂಕಜ ಕುಳಿತು ಗಾಳಿ ಬೀಸುವೆ ನನ್ನ ಬಂಗಾರ ಬಂಗಾರದಂಥ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ಮಗಳು ಹಠ ಮಾಡೋದು ಸುಮ್ಮನೆ ಏನು ಅಣ್ಣ ತಂಗಿ ಇಬ್ಬರು ಕೂಡಿಕೊಂಡು ಮಾಡಿನ ಮುಖಾಂತರ ದೊಡ್ಡ ಕನಸನ್ನೇ ಕಂಡಂತೆ ಕಾಣುತ್ತಿದೆ. ಅಣ್ಣ ತಿರುಗ ಕಂಡ ಕನಸು ಎಂದಾದ್ರೂ ನನಸಾಗುವುದುಂಟೆ? ಕನಕ ಮೇಲ್ಗಡೆ ಇರುವ ಸೂರ್ಯ ನೋಡಕ್ ಚೆನ್ನಾಗಿದ್ದಾನಂದ್ರೆ ನೋಡಿ ಖುಷಿ ಪಡ್ಬೇಕೇ ಹೊರತು ಮುಟ್ಟಾಟದಿಂದ ಮುಟ್ಟಿನಂತ ಹೋಗ್ಬಾರ್ದು. ಸುಟ್ಟು ಭಸ್ಮ ಆಗೋಗ್ತೀಯ. ಅಲ್ಲ ಬಾಬಾ ದಯವಿಟ್ಟು ನಿನಗೇನು ಬೇಕು ಅಂತ ಬಾಯಿ ಬಿಟ್ಟು ಕೇಳು. ಅದನ್ನ ಬಿಟ್ಟು ಹೀಗೆ ವರ್ತಿಸಿದ್ರೆ ಹೇಗೆ ಅಂತ. ಅಲ್ಲೋ ನಗಪ್ಪ, ಮುಲ ಎತ್ತು ಹೊತ್ತಾಗ ನಾಯಿ ಎನಕ ಹೋದಂಗ ಆತ್ ನೋಡ್ಲಿ ಬಾಡ್ಯಾವು. ಇಲ್ಲಿ ನಾವು ಬಂದಿರೋದು ಈಗ ನಿನ್ನ ಹತ್ರ ಮಾತಾಡಕ್ಕಲ್ಲ, ಈ ಫೈಲಿಗೆ ನಿಂದೊಂದು ಸಹಿ ಮಾಡಬೇಕು ಅಷ್ಟೇ. ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ ಅಂತ ಉತ್ತರ ನಮಗನಾಗ ನಮ್ಮ ಎದುರುಗಡೆ ನಿಂತುಕೊಂಡು ಮಾತನಾಡೋಷ್ಟು ಸೊಕ್ಕ ಬಂದಿತ್ತಲ್ಲ ನಿನಗ. ಬಾರನ ಮುಂದ ಕರ್ಮ ಹೋಗಲಿ ಬಿಡಲೆ ಅವನ್ನ. ನೀನು ಈ ರೀತಿ ಎಳೆದಾಡಿದರೆ ಪಾಪ ಅವನಾದ್ರೂ ಏನು ಮಾಡ್ಯಾನೋ. ಸ್ವಲ್ಪ ನೀನು ತಾಳ್ಮೆಯಿಂದ ಇರು, ನಾನು ವಿಚಾರಿಸಿಕೊಳ್ಳುತ್ತೇನೆ. ಮಾವ ಅಲ್ಲ ದಯವಿಟ್ಟು ಏನ್ ಬೇಕು ಕೇಳಿ ಮಾವ. ಅದು ಬಿಟ್ಕೊಂಡು ಹೀಗ್ ಮಾಡಿದ್ರೆ ಒತ್ತರ ಹೆಸರು ಹೇಗೆ ಅಂತ ಬಾಯ್ ಬಿಟ್ಟಾಗ ಹೇಳಿ. ಅಣ್ಣನ ಮೇಲೆ ತಂಗಿಗೆ ಇಷ್ಟೊಂದು ಪ್ರೀತಿ ಇರಲಿ, ನಾನು ಕೂಡ ಅಷ್ಟೇ ಪ್ರೀತಿಯಿಂದ ಕೇಳುತ್ತೇನೆ. ಕುಮಾರಿ ಕನಕ ಅವರೇ, ಲೆಕ್ಕಾಚಾರಿ ಹೇಳ್ರಿದ್ದೀರಿ. ತೆಗೆದು ತೋರಿಸಲೆ ನಮ್ಮ ಲೆಕ್ಕಾಚಾರ ಎಂತದ್ದು ಅಂತ. ಅರ್ಥ ಆಗೇತಿ ದನಿ, ಅರ್ಥ ಆಗೇತಿ. ನೀನು ಹೆದರ ಅವಶ್ಯಕತೆ ಇಲ್ಲ. ನಾವು ಬಂದಿರೋದು ಈಗ ನಿನ್ನ ಹತ್ರ ಮಾತಾಡಕ್ಕಲ್ಲ. ನಮ್ಮ ದನಿಯರು ಇದಕ್ಕೆ ಒಂದು ಸಹಿ ಮಾಡಿದ್ರೆ ನಮ್ಮ ದನಿಯರು ನಿನ್ನ ಏನು ಮಾಡಂಗಿಲ್ಲ. ಇಷ್ಟ ನೋಡಪ್ಪ, ನಾವು ಬಂದಿರೋ ಲೆಕ್ಕಾಚಾರ. ನಾವು ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ ಅಂತ ಹಂಗಂದ್ರೆ ಹೆಂಗೋ ನಾಗಪ್ಪ? ನಾಗಪ್ಪಣ್ಣ ಸ್ವಲ್ಪ ಮುಂದಕ್ಕೆ ಬಾರು. ಇದಕ್ಕೆ ಒಂದು ಸಹಿ ಮಾಡಿದ್ರೆ ನಿನಗೆ ಚಾಕ್ಲೇಟ್ ಕೊಡ್ತೇನಿಪ್ಪ. ಒಂದ ತಡಿಯೋ ನಾಗಪ್ಪ.
ಜಾಕೆಟ್ ನನ್ ಜಾಕೆಟ್ ಅದು ಇಲ್ಲಿಂದ ನನ್ ಜಾಕೆಟ್ ಕೊಡು ತಂಗ್ಯವ ನನ್ ಜಾಕೆಟ್ ಕೊಡ್ತು ಅಣ್ಣ ನೋಡು ನಾನ್ ಹೇಳ್ತಾ ಇದ್ದೀನಿ ಸೈನ್ ಮಾಡಬಾರ್ದು ಅಷ್ಟೇ ಸೈನ್ ಮಾಡ್ಬೇಡ ನೀನು ನನ್ ಜಾಕೆಟ್ ಬೇಕು ಅಟ್ಟೆ ಅಮ್ಮ ಇದನ್ನ ನಿನಗ ತಂದೇನು ದೇವ್ರ ಇದಕ್ಕ ಒಂದು ಸಹಿ ಮಾಡು ಯಪ್ಪ ನೀನ ಮತ್ತೆ ಜಾಕೆಟ್ ಕೊಡ್ಬೇಕು ಹ್ಞೂ ಬಾ ದೇವ್ರ ಕೊಡ್ತಾನೆ ಮೊದಲು ಅದಕ್ಕೊಂದು ಸಹಿ ಮಾಡ್ಲಿ ನಗಪ್ಪ ಇವತ್ತು ಬೇಡ ಮತ್ತೆ ಸಹಿ ಮಾಡ್ತೀನಿ ಕೊಡು ನೋಡು ಸೈನ್ ಮಾಡ್ಬೇಡ ನನ್ನ ಮಾತು ಕೇಳು ನಾನು ನಿಂದೆಗೆ ಕವಿತೆ ಹೇಳ್ತಿದ್ರೆ ಸೈನ್ ಮಾಡ್ಬೇಡ ಮಾಡ್ಬೇಡ ಅಷ್ಟೇ ಮುಚ್ಚ್ರೆ ಬಾಯ್ನ ನಮ್ಮ ಎದುರುಗಡೆ ನಿಂತ್ಕೊಂಡು ನಮ್ಗೆ ಸೈನ್ ಮಾಡ್ಬೇಡ ಅಂತ ಹೇಳ್ತಾ ಇದೆಯಲ್ಲ ಎಷ್ಟು ಸೊಕ್ಕಿರ್ಬೋದು ನಿನಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸೈನ್ ಮಾಡ್ಲಿಕ್ಕೆ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರ ಇಲ್ಲಿ ನಡೆಯೋ ಕಥೆನೇ ಬೇರೆ ಆಗುತ್ತೆ ನಾನ್ ಸೈನ್ ಮಾಡೋಕಿಲ್ಲ ನನ್ ತಂಗ್ಯವ ಹೇಳಿದ್ಮೇಲೆ ಮುಗಿದೋಯ್ತು ಅಡ್ಡೆ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ ಅಡ್ಡೆ ಲೇ ಹುಚ್ಚನಾಗ ಸಹಿ ಮಾಡಕ್ಕಿಲ್ವಾ ಈ ನಿನ್ನ ಹುಚ್ಚು ಮಾತಿನ ಪೆದ್ದ ದೇಹಕ್ಕೆ ನನ್ನ ಚಾಟಿ ಏಟೆ ಸರಿ ಬರ್ಮ ಲೇ ಬರ್ಮ ಹೇಳಿದಣೆ ತೆಗೆದುಕೊಂಡು ಬಾರಲೆ ನನ್ನ ಹಸ್ತ್ರನ ಏ ಮಾಮ ಸಾಕು ನಿಲ್ಸು ನಿನ್ನ ದಬ್ಬಾಳಿಕೆನ ಅಲ್ಲ ಈ ಕೌರವದ ಪಂಚದ ಅರಮನೆಯಲ್ಲಿ ನಮ್ಮಿಬ್ಬರನ್ನ ಮೂಕ ಪ್ರಾಣಿಗಳ ಮೇಲೆ ನಿನಗೆ ಕೌರವ ಅನ್ನೋದು ಇಲ್ವಾ ಯಾಕೆ ಯಾಕೆ ಹಿಂಸೆ ಕೊಡ್ತಾ ಇದ್ಯಾ ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಆಗೋದಿಲ್ವಾ ಅಲ್ಲ ಈ ಊರಲ್ಲಿ ನಮ್ಮಣ್ಣ ರಾಜರಾಗಿ ಮೆರೆಯಬೇಕಾಗಿತ್ತು ಅಂತ ನನ್ನ ಅಣ್ಣನಿಗೆ ಹುಚ್ಚನ ತಟ್ಟ ಕಟ್ಟಿ ಅವನನ್ನ ಬೀದಿಗೆ ಎಳೆಯೋ ಥರ ಮಾಡಿದ್ರಲ್ಲ ಏಯ್! ನನಗೇನಾದ್ರೂ ಸರಿ ಆದ್ರೆ ನಮ್ಮಣ್ಣ ತಂದೆ ಬಂದಿದ್ದ ಮಕ್ಕಳ ನಿಮ್ಮ ಗುಟ್ಟನ್ನ ರಟ್ಟು ಮಾಡಿ ಜೈ ಹಾಕಿಸ್ತೀನಿ ಎಚ್ಚರ ಲೇ ಹುಚ್ಚಿರಣ್ಣೆ ಸಾಕು ನಿಲ್ಸೋದು ಅವನಿಗೆ ಬೀಳಬೇಕಾದ ಧರ್ಮದ ಏಟುಗಳು ನಂಗ್ ಬೇಕಾದ್ರೆ ಹೊಡಿಯ ಆದ್ರೆ ನನ್ ತಂಗ್ಯವನ್ನೇನಾದ್ರೂ ಹೊಡೆದೆ ಅಡ್ಡೆ ತಂಗ್ಯವ ನೀವ್ ಅಟ್ಟೋಗುವ ನೀವ್ ಅಟ್ಟೋಗುವ ಅಡ್ಡೆ ಏನಂದೆ ನಿನಗೆ ಎಷ್ಟು ಬೇಕಾದ್ರೂ ಹೊಡಿ ಅಂದೆ ಅಲ್ಲ ಹಾಗಾದ್ರೆ ಸಹಿಸಿಕೊಳ್ಳಲೆ ನಾನು ಕೊಡುವ ಏಟನ್ನು ಮಾಮ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಬಿಟ್ಬಿಡಿ ನಮ್ಮನ್ನ ಹೊಡಿಬೇಡಿ ಮಾಮ ನಮ್ಮನ್ನ ಹೊಡಿಬೇಡಿ ಏಟೇನ ನಿನ್ ಗಂಡಸ್ತನವ ಒಡೆಯ ನಂಗೇನು ಆಗಕ್ಕಿಲ್ಲ ಹಿಂಗೆ 3 ದಿನ ಗಟ್ಟಾಕಿ ಹೊಡೆದ್ರು ನಂಗೇನು ಆಗಕ್ಕಿಲ್ಲ ಯಾಕಂದ್ರ ಇದು ನನ್ ತಂಗಿ ಜೈ ತುಪ್ಪಿನ ಬೆಳೆದು ದೇಹ ಐತೆಯ ನಂಗೇನು ಆಗಕ್ಕಿಲ್ಲ ಅಡ್ಡ ಹೇಳಿದಣೆ ಇವನನ್ನ ಕಟ್ಟಿ ಹಾಕಿ ವಿಚಾರಿಸಲೇ
ಚಕ್ರವರ್ತಿ ಮೊದಲು ಇವರನ್ನ ಒಳಗೆ ಕರೆದುಕೊಂಡು ಹೋಗು. ನೀನೇನು ಸುಂದ್ರಿನ ತಗ್ಸ ತಲೆನಾ? ಲೆಕ್ಕಾಚಾರಿ ಚಕ್ರವರ್ತಿ ನಡೀರಿ ಹೋಗೋಣ. ಲೆಕ್ಕಾಚಾರಿ ತೆಗೆದುಕೊಂಡು ಬಾರಲಿ ಮತ್ತು ಬರುವ ಇಂಜೆಕ್ಷನ್ ಅನ್ನ ಈ ನಾಯಿಗೆ ಕೊಟ್ಟು ಇಲ್ಲೇ ಕೆಡೋಣ. ಅರ್ಥ ಆಯ್ತಣ? ಲೆಕ್ಕಾಚಾರ ಲೆಕ್ಕಾಚಾರ ಅರ್ಥ ಆಗೈತ್ರಿ. ಅಲ್ಲಲೇ ತಮ್ಮ ನಾಗಪ್ಪನ ನೆಟ್ಟಗೆ ನಿಂತು ಹುಚ್ಚು ಹೊಯ್ಯಕ ಬರಂಗಿಲ್ಲ ನಿನಗ. ಅಂತದ್ರಾಗ ನಮ್ಮನ್ನ ಕಚ್ಚಿ ಕಚ್ಚಿ ತಿಂತಾನೆ ಅಂತೀಯಲ್ಲ, ಇದು ವಿಚಿತ್ರ ಆತಪ್ಪ ನಮಗ. ಅಲ್ಲಲೇ ನಿನ್ನ ಕೈಲೇ ಏನು ಮಾಡಕ್ಕಾಗಂಗಿಲ್ಲ. ನಮ್ಮ ಬಲ ಬರ್ತೀಳಿ ಮುಗಣಿ ನಿಂಗಣ್ಣರ ಏನಾರ ಮಾಡ್ತಾರ ಒಟ್ಟ. ಅಂತದ್ರಲ್ಲಿ ನೀನು ಕಚ್ಚಿ ಕಚ್ಚಿ ತಿಂತಾನೆ ಅಂತೀಯಲ್ಲ. ಮೆಚ್ಚಬೇಕಲ್ಲೇ ತಮ್ಮ ನಿನ್ ಧೈರ್ಯನ ಮೆಚ್ಚಬೇಕಾದ. ತಿರುಗೋಗಿ ನನ್ನ ಮಗನೇನಾಗ ನೀನು ಕಚ್ಚಿ ಕಚ್ಚಿ ತಿನ್ನಲಕ್ಕೆ ನಮ್ಮನೇನು ಹರಕೆಗೆ ಬಿಟ್ಟ ಈ ನಿನ್ನ ಕೊಟ್ಟಿದ ದೇಹವನ್ನು ಇದೇ ನನ್ನ ಚೂಪಾದ ಕೊಡಲಿಯಿಂದ ಕಾಚನೆ ಬಚ್ಚು ಬಿಡುವನ. ಧರ್ಮ ಸಾಕು ಮಾಡು. ಅವನ ರಕ್ತವನ್ನು ಹರಿಸಿ ನೀನ್ ಯಾಕೆ ನಿನ್ನ ಕೈಗೆ ಪಾಪವನ್ನು ಹಚ್ಚಿಕೊಳ್ತೀಯ? ಚಕ್ರವರ್ತಿ, ನಾನು ಹೇಳಿದ ಕೆಲಸವನ್ನ ಮಾಡಿ ಮುಗಿಸು. ಅರ್ಥ ಆಯ್ತಣ? ಲೆಕ್ಕಾಚಾರ ಅರ್ಥ ಆಗೈತೇನಾರ? ಅರ್ಥ ಆಗೈತಿ. ಇದ್ರ ತುಂಬಾ ಅವ್ರಿಗಿನ ಹುಚ್ಚು ಹೆಚ್ಚಾಗ ಅಂತ ಎಣ್ಣೆ ಐತಿ, ಇಲ್ಲಿ ಸಿರಂಜ್ ಐತಿ. ಅವನ್ನ ಇದ್ರ ತುಂಬಾ ಎಣ್ಣೆ ಏರಿಸಿ ಅವನ ಹುಚ್ಚು ಹೆಚ್ಚಾಗಬೇಕು. ಹಂಗ ಚುತ್ತರಿ ದನ್ಯರ. ಹುಚ್ಚನಾಗ ನೀನ್ ಸಹಿ ಮಾಡೋವರೆಗೂ ಇದೇ ತರ ಚುಸ್ತಾನೆ ಇರ್ತೀನಿ. ನಿನಗಿದೇ ತರ ಹುಚ್ಚಿಡಿಸ್ತಾನೆ ಇರ್ತೀನಿ. ತೆಗೆದುಕೋ. ನಡೀರಿ ಹೋಗೋಣ. ಈ ನನ್ನ ಮಗ ಹೊಟ್ಟೆಗೆ ಹಿಟ್ಟಿಲ್ಲದೆ ಈಗ 2 ದಿನ ಬಿದ್ದ ಸಾಯಲಿ. ಹಸುವಿನ ಬೇರೆ ಏನೆಂದು ಗೊತ್ತಾಗುತ್ತದೆ ಈ ನಾಯಿಗೆ. ಅರ್ಥ ಆಯ್ತಣ?
ನಡೀರಿ ಹೋಗೋಣ. ಅಲ್ಲ, ಇಲ್ಲಿ ಯಾರೋ ಅಮ್ಮ ಎಂದು ಕಾಪಾಡಿ ಕಾಪಾಡಿ ಕೂದ ಹಾಗೆ ಧ್ವನಿ ಕೇಳಿತು. ಇಲ್ಲಿ ನೋಡಿದ್ರೆ ಯಾರು ಕಾಣ್ತಿಲ್ವಲ್ಲ. ಅಯ್ಯೋ, ಯಾರಿಗೂ ಇವರಿಗೇನಾಗಿದೆ ರೀ? ಏನ್ರಿ ಏನಾಗಿದೆ? ಕರಗೋ ಚಂದಿರ ನೀನು ಕರಗೋ ಚಂದಿರ ನಿನಗೂ ಸೂರ್ಯನಿಗೂ ನಡುವೆ ಭೂಮಿ ಅಂತನ ಆದಿಯಿಲ್ಲ ಅಂತ್ಯ ಇಲ್ಲ ದ್ವಾರವಿಲ್ಲ. ಇದೇನಿದು? ಇವರನ್ನ ಮುಟ್ಟಿದ ತಕ್ಷಣ ಒಂದು ಜನ್ಮದಲ್ಲಿ ನನ್ನ ಅಭಿಪ್ರಾಯ ಏನಾದರೂ ಪ್ರೇಮಿಗಳಾಗಿದ್ವಾ? ಇಲ್ಲ ಬಿಡಿ, ಯಾರೇ ಆಗಿರ್ಲಿ, ಇವರು ಯಾರಂತ ಮೊದಲು ವಿಚಾರಿಸೋಣ. ಐ ಹುಡುಗಿ, ನೀ ಯಾರ? ನಾನು ಯಾರು ಏನಂತ ಆಮೇಲೆ ಹೇಳ್ತೀನಿ. ಮೊದಲು ನೀವ್ ಯಾರು, ನಿಮ್ಮನ್ನ ಯಾಕೆ ಇಲ್ಲಿ ಕಟ್ಟಿ ಹಾಕಿದ್ದಾರೆ ಮೊದಲು ಅದನ್ನ ಹೇಳಿ. ನೋಡಿ, ನನ್ನ ತಂಗಿಯವನ್ನ ಯಾರ ಒಳಗ್ ಕಟ್ಟಾಕ್ತಾರೆ, ಮೂಸಿ ಬಿಡಿಸ್ಕೊಡಿ. ಏನು, ನಿಮ್ಮ ತಂಗಿನ ಕಟ್ಟಿ ಹಾಕಿದ್ದಾರ? ಎಲ್ಲಿ? ನನ್ನ ಹಿಂದೆ ಬನ್ನಿ, ನಾನು ತೋರಿಸ್ತೀನಿ. ನಡಿ. ಹೃದಯಗಳ ಅರೆ ಡಾಕ್ಟ್ರಮ್ಮ, ನೀವೇನಿಲ್ಲಿ? ನೋಡಿ, ನನ್ನ ಹೆಸರು ಸಂಜನಾ ಅಂತ. ಈ ಊರಿಗೆ ಹೊಸದಾಗಿ ಬಂದಿರುವ ಸರ್ಜನ್ ಡಾಕ್ಟರ್. ಹೌದು, ಯಾರೋ ಅಮ್ಮ ಅಮ್ಮ ಅಂತ ಕೂಗಿದ ಕ್ಷಣ ಕೇಳ್ತು. ಇಲ್ಲಿ ಬಂದು ನೋಡಿದ್ರೆ ಇವರು ಪ್ರಜ್ಞೆಯನ್ನ ತಪ್ಪಿ ಬಿದ್ದಿದ್ರು. ಇವರಿಗೆ ನಾನೇ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಅಂದ ಹಾಗೆ ನೀವ್ ಯಾರು, ನಿಮ್ಮನ್ನ ಯಾಕೆ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತೀರಾ ಪ್ಲೀಸ್? ನನ್ಗಿದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಅಷ್ಟೇ. ನೋಡಿ, ಇದೆಲ್ಲ ನನ್ನವ್ರನ್ನ ತನಿಸ್ಕೊಂಡ್ರು ನನ್ನ ಸೋದರ ಮಾವದು ಮಾಡುವ ಕೆಲಸ ಇದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಹೇಳ್ತೀನಿ. ಈ ಆಸ್ತಿಗೋಸ್ಕರ ನನ್ನ ಸೋದರ ಮಾವಂದ್ರು ನಮ್ಮಿಬ್ಬರನ್ನ ಈ ಮನೆಗೆ ಕೂಡಿ ಹಾಕಿದ್ದಾರೆ. ಅದೇ ಆಸ್ತಿಗೋಸ್ಕರ ನಮ್ಮ ಮನೆಗೆ ಇಂಜೆಕ್ಷನ್ ಮಾಡಿದ್ದಾರೆ. ಏನ್ ಮಾಡೋದು? ಎಂತ ಹಂತಕ್ಕೂ ಆಸ್ತಿ ಕಿತ್ಕೋಬೇಕು ಅಂತ ನಮ್ಮ ಹಿಂದೆ ನನ್ನ ಹತ್ತವರಾಗಿ ಬಿಟ್ಟಿದ್ದಾರೆ ಅವರು. ಅದು ಸಾಯ್ತು ಅಂತ ನೀವು ಬರೋ ಮೊದಲು ನಮ್ಮ ಮನೆಗೆ ಇಂಜೆಕ್ಷನ್ ಕೊಟ್ಟು ಈ ರೀತಿಯಾಗಿ ಮಾಡಿ ಹೋದ್ರು. ಈಗ ನೀವು ಬಂದು ಅವನಿಗೆ ಇಂಜೆಕ್ಷನ್ ಕೊಟ್ಟಿದ್ದೀರಾ ಅಷ್ಟೇ. ಓ ಮೈ ಗಾಡ್, ಇಷ್ಟೆಲ್ಲ ನಡೆದ್ರು ನೀವು ಯಾಕ್ರಿ ಸುಮ್ಮನೆ ಇದ್ದೀರಾ? ಆ ಪಾಪಿಗಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಒಳಗೆ ಹಾಕಿಸ್ಬೋದಿತ್ತಲ್ಲ. ಅದರಿಂದ ಏನ್ ಪ್ರಯೋಜನ ಇದೆ ಹೇಳಿ? ಯಾಕಂದ್ರೆ ಕಾನೂನನ್ನ ಖರೀದಿ ಮಾಡುವ ಅವರು ದುಡ್ಡಿದೆ, ಕಾನೂನು ಅವ್ರ ಪರವಾಗಿದೆ. ಇನ್ನು ನಮ್ಮಿಂದ ಇದ್ರೆ ಹೇಗ್ ಸಾಧ್ಯ? ಏನ್ ಪ್ರಯೋಜನ ಹೇಳಿ? ಓಹೋ,
ಹೀಗೋ ಸಮಾಚಾರ. ನೋಡಿ, ಕೊಲ್ಲುವರು ಸಾಕಷ್ಟು ಜನ ಇದ್ರೆ ಕಾಪಾಡ್ಲಿಕ್ಕಾದ್ರೂ ಒಬ್ಬನಿಗೆ ಇದ್ದೇ ಇರ್ತಾನೆ. ನೀವೇನು ಯೋಚನೆ ಮಾಡಬೇಡಿ. ಅಂದ ಹಾಗೆ ತಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಕನಕ ಅಂತ. ನಮ್ಮ ಅಣ್ಣನ ಹೆಸರು ನಾಗರಾಜ್ ಅಂತ, ಅಲಿಯಾಸ್ ನಾಗ ಅಂತ ಕರೀತಾರೆ. ಪಾಪ, ಈ ಅಮಾಯಕನನ್ನು ನೋಡ್ತಾ ಇದ್ದೆ ನನ್ನ ಕರಳೆ ಕಿತ್ತು ಬಂದಂತ ಆಗ್ತಾ ಇದೆ. ನೋಡು ಕನಕ, ನೀನೇನು ಯೋಚನೆ ಮಾಡಬೇಡ. ಇವನಿನ ಮೊದಲಿನ ಹಾಗೆ ಹುಚ್ಚನ್ನ ಬೆಳೆಸಿ ಒಬ್ಬ ಮನುಷ್ಯನನ್ನಾಗಿ ಮಾಡೋದು ನನ್ನ ಕರ್ತವ್ಯ. ಅದು ಡಾಕ್ಟರ್ ಆದ ನನ್ನ ಕರ್ತವ್ಯವೂ ಕೂಡ. ಆದ್ರೆ ಇದಕ್ಕೆ ನೀನೊಂದು ಸಹಾಯ ಮಾಡಬೇಕು ಅಷ್ಟೇ. ಏನು ನೋಡು, ನಿಮ್ಮ ಅಣ್ಣನನ್ನ ನಾನು ರಾತ್ರಿ ಕರೆದುಕೊಂಡು ಹೋಗಿ ಬೆಳಿಗ್ಗೆ ಕರ್ಕೊಂಡು ಬರ್ತೀನಿ. ಬಂದು ಅವನಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತೀನಿ. ಈ ರೀತಿ 1 ತಿಂಗಳಾದ್ರೆ ನಿಮ್ಮ ಅಣ್ಣ ನಮ್ಮ ಹಾಗೆ ಆಗೋದು ಖಂಡಿತ. ಏನಾಗ್ಲಿ, ನೀವು ನಮ್ಮ ಪಾಲಿನ ದೇವರಿದ್ದಾಗಿದ್ದಾರಮ್ಮ. ಬಟ್ಟಲ್ಲಿ ನಮ್ಮ ಅಣ್ಣ ಮೊದಲ ತರ ಯಾಕಿದ್ರೆ ಅಷ್ಟಾದ್ರೆ ಸಾಕು, ಮತ್ತೇನು ಬೇಡ. ಹಾ, ಆದ್ರೆ ಈ ವಿಷಯ ಮಾತ್ರ ಯಾರು ಗೊತ್ತಾಗಲಾಗ ಆಗ್ಬೇಕು. ಏನು ಯೋಚನೆ ಮಾಡಬೇಡ. ಅವರನ್ನ ಮೊದಲು ಹಾಗೆ ಮಾಡುವುದು ನನ್ನ ಕರ್ತವ್ಯ. ನೋಡಿ ಅಣ್ಣ, ಬಾ ಇಲ್ಲಿ. ಒಟ್ಟಲ್ಲಿ ಆ ದೂರನ ಚೆನ್ನಾಗಿಟ್ಟಿದ್ರೆ ಅಷ್ಟೇ ಸಾಕು. ಅಂದಾಗ ನೀವಿಬ್ರು ಮಾತಾಡ್ತಾರೆ. ನಿಮ್ಗಿಬ್ರು ಹೋಗಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ, ಸರಿನಾ? ನಾಗ ಅಲಿಯಾಸ್ ಬುಸ್ ನಾಗಪ್ಪ, ನನ್ನ ಜೊತೆ ಬರ್ಲಿಕ್ಕೆ ಒಪ್ಪಿಗೆನಾ? ನನ್ನ ತಂಗಿಯವ ಒಪ್ಪಿದ್ರೆ ಅಟ್ಟೆ. ಅಂದ್ರೆ ನಿಮ್ಮ ತಂಗಿ ಅಂದ್ರೆ ನಿಮ್ಗೆ ಅಷ್ಟೊಂದು ಪ್ರೀತಿನಾ? ನನ್ನ ತಂಗಿಯವ ಅಂದ್ರೆ ನನ್ ಪಿರಾಣ. ಮತ್ತೆ ನಾನು? ನೀನು ಅಂದ್ರೆ ಮತ್ತೆ ನೀನು ಆಟೆ. ಹಾಗಾದ್ರೆ ನನ್ನ ಮದುವೆ ಮಾಡ್ಕೊಳ್ತೀಯ? ಯಪ್ಪ, ಮದುವೆನ ಯಾಕೆ? ನನ್ನ ತಂಗಿಯವ ಬೋತಾಳೆ. ಬೈತಾಳೆ? ಹಾಗಾದ್ರೆ ಬಾ, ನಿನಗೆ ಧೈರ್ಯ ಬರಲ್ಲ, ನಾನು ತುಂಬ್ತೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಭಯ ಆಯ್ತದ. ಭಯ ಏನಾಗಲ್ಲ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಭಯ ಎಲ್ಲ ಹೋಗುತ್ತೆ. ನನ್ ಭಯ ಆಯ್ತದ. ನಿನ್ನನ್ನು ಬಿಡಿಸೋಕೆ ನೋಡಿದೆ, ಮೂಡದ ನೀಗೋಜು ಮಾಡಿದೆ. ಪ್ರೇಮ 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 ಬಾರೆ ಬಂತ ಧೈರ್ಯ? ಬರ್ಲಿಲ್ಲ? ಹಾಡು ಅಂದ್ರೆ ಇಷ್ಟನಾ? ಯಾವ ಹಾಡು ಅಂದ್ರೆ ಇಷ್ಟ? ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಹಾಡ್ತೀಯ? ಆಡ್ತೀನಿ, ನಾನು ಒಂದು ಹಾಡು ಆಡ್ತೀನಿ. ನೀನು ಹಾಡ್ತೀಯ? ಹಾಡು, ಯಾವ ಹಾಡು? ಅಯ್ಯೋ ಅಯ್ಯೋ ಮಳೆರಾಯ, ಅಯ್ಯೋ ಅಯ್ಯೋ ಏ ಸಾಕು, ಈಗಾಗಲೇ ಒಂದ್ಸಲ ಹುಯ್ದು ಬಿಟ್ಟು ಅಲ್ಲ ನಿಂತು ಹೋಗಿತ್ತು, ಮತ್ತೆ ಇನ್ನೊಂದ್ಸಲ ಉಳಿಯೋದು ಬೇಡ. ನೋಡು, ಅದು ಹಾಗಲ್ಲ. ನಾನು ಹೇಳ್ಕೊಡ್ತೀನಿ, ನೀನು ಹಾಡ್ಬೇಕು. ಅಪ್ಪ, ಇದು ಕಷ್ಟ, ನೀನೇ ಹಾಡು. ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
ನೋಡ್ತೀಯಾ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆ ತನದ ದಿನ ಧರಣಿಯಲ್ಲಿ ಹಸುವಿನ ಜನನ ಗಗನ ಘನ ಗುಡುಗುದಿನ ಮಲೆ ಮಲೆ ಜನನ ಆ ಜನನ ದಿನ ಧರಣಿದನ ಹಸಿದಿನ ಜನನ ಮಲೆನಾಡಿನ ಮಲೆಹಾಡಿನ ಬಿಸುಮಾತಿನ ಹಸತರ ಸನಿದರ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆ ತನದ ದಿನ ಧರಣಿಯಲ್ಲಿ ಹಸುವಿನ ಜನನ ಮಲೆನಾಡಿನ 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 ಬಿಸುಮಾತಿನ ಮಾತನ್ನ ಸವಿದನ ಮನೆ ಮನೆ ಗ್ರಾಮದಲ್ಲಿ ಸುಮ ಗಮನ ಗಮ ಅರಳಿ ಮರಳಿ ಮರಳಿ ಅರಳುವ ವನ ಸಂತಾನ ಕಾಯನ ಗಗನದಲ್ಲಿ ಮಳೆಯ ದಿನ ಕೊಡುಗಿನ ಜನನ ಆ ತನ್ನ ದಿನ ಧರಣಿಯಲ್ಲಿ ಹಸುವಿನ ಜನನ ಮಲೆನಾಡಿನ ಮಳೆ ಹಾಡಿನ ಮಾತಿನ ಮಸತನ ಗಗನದಲ್ಲಿ ಮಳೆಯ ದಿನ ಅದು ಹಾಗಲ್ಲ, ನಾನು ಹೇಳ್ಕೊಡ್ತೀನಿ, ನೀವು ಸುಮ್ಮನೆ ಯಾರಿಗೆ ಬೇಡ ಬೇಡ, ಅವರೆಲ್ಲ ಹಾಡು ಕಲಿತೇ ಹೇಳ್ಕೊಳ್ತಿದ್ದಾರೆ, ನೀವು ಮೊದಲು ಹಾಡು ಕಲಿತಾ. ಅಣ್ಣ, ಏನಣ್ಣ ಹಾಡು ಕಲಿತಾ ಇದೆಯಾ? ಕಲ್ತಿಯ ಹಾಡನ್ನ ಇನ್ನ ಸ್ವಲ್ಪ ಆಮೇಲೆ ಕಲಿವಂತಿದ್ದು ಸಾಕಿ ಭಾಗ. ಡಾಕ್ಟ್ರಮ್ಮ ನೋಡು, ನನ್ನನ್ನ ಡಾಕ್ಟ್ರಮ್ಮ ಅಂತ ಕರಿಬೇಡ, ಕಾಲ್ ಮೀ ಸಂಜನಾ ಅಂತ ಕರಿ. ಅಂದ್ಹಾಗೆ ನನ್ನನ್ನು ಕೂಡ ಈ ಮನೆಯೊಳು ಒಬ್ಳು ಅಂತ ತಿಳಿದುಕೊ, ಆಯ್ತು? ಆಯ್ತಮ್ಮ. ಅಣ್ಣ ಹೇ, ನನ್ನ ಹೆಸರು ಸಂಜನಾ ಅಂತ. ಸಂಜೆ ಅಂತಲ್ಲ, ನೋಡಿದ್ಯಾ? ಚಂಜನ ಅದು ಚಂಜನ ಅಲ್ಲ, ಸಂಜನಾ. ಅದೇ ಚಂಜನ. ಆಯ್ತಪ್ಪ, ಚಂಜನನೇ. ಸರಿ, ನಾನು ರಾತ್ರಿ ಬಂದ್ರೆ ನಿಮ್ಮ ಅಣ್ಣನ ಕರ್ಕೊಂಡು ಹೋಗ್ತೀನಿ. ಸರಿ, ನಾನು ಹೋಗಿ ಬರಲ್ಲ? ಏನ್ ನಾಗ, ನಂಗೋಸ್ಕರ ಕಾಯ್ತಿರು, ಬಂದು ಕರ್ಕೊಂಡು ಬಾಯ್. ಅದಷ್ಟು ಬಾಯಿ ಮಾಡ್ತೀಯ ಅಣ್ಣ? ಬಾಯ್. ಸರಿ ಸರಿ ಅಣ್ಣ, ಡಾಕ್ಟರ್ ನೋಡಲಿಕ್ಕೆ ತುಂಬಾ ಸುಂದರವಾಗಿದ್ದಾರಲ್ವಾ? ನಿಜ. ಇನ್ ಮುಂದೆ ಅವರನ್ನಿಬ್ಬರಿಗೂ ತುಂಬಾ ಒಳ್ಳೆದನ್ನೇ ಮಾಡ್ತಾರೆ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ತೀನಿ, ಸರಿನಾ? ಸರಿ, ಅಡಿಗೆ ಆಗಿದೆ, ಊಟ ಮಾಡ್ಬೇಕಂತ.
ಸಿಂಗಾರ ಸೀಮೆಯ ಒಡತಿ ಮೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಹಣದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೀರಲಿ ಎದೆಯೊಳಗಿನ ಸಿಡಿ ನಡೆದಿದೆ ಮಳೆಯಾಗುತ್ತಿದೆ ಮೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಹಾದಿ ಹಿಡ್ಕೊಂಬರ ಈ ಗದ್ಗೆ ನೋಡಿಗೆ ನೀನು ಕಣ್ಣಿಗೆ ಕಾಣನೇ ಇಲ್ಲನು ಯಾವ ನಿನ್ನ ಜೊಕುಮಾರ ಹಳೆ ಜೊಕುಮಾರ ಇದ್ದು ಬಿದ್ದು ಹೆಣ್ಮಕ್ಳಿಗೆ ಟಿಕ್ಕಿ ಹೊಡೆಯವ ಯಾರ ಮುಂದೆ ಮಾಡಲಿಲ್ಲ ಗುಣಗಾನ ಗೆಳತಿ ನನ್ನ ಪ್ರಾಣ ಯಾರ ಮುಂದೆ ನಿನ್ನಂತ ಹೆಣ್ಣ ಯಜಮಾನನಿಂದ ವರಣ ಯಾಡ ಗೆಳತಿ ಮಾಡಿದ ಹುಡುಗನ ಹರಿದಾಡ ಹತ್ತಿ ಬರ್ತದಲ್ಲ ಮಾವ ಹತ್ತ ಬಂದಳ ಬೋರಂಗೆ ನಾಟಕ ಮಾಡುತ್ತನ ಮನಂಗೆ ಹಚ್ಚಳ ಕೈಗೆ ಮೊದಲಂಗೆ ಹುತ್ತ ಹಿಡಿತಳ ಹುಡುಮಂಗೆ ಹುಡುಗನ ಹುಡುಗ ಬರ್ತಾನು ನೋಡ ಹೈಸ್ಕೂಲ್ ಬಿಟ್ಟ ಸತ್ಯಾಗ ನಿಂತು ನಂಗ ಮಾಡ್ತಾನ ಟಾಟ ಮಾವ ಬರ್ತಾನು ನೋಡ ಹೈಸ್ಕೂಲ್ ಬಿಟ್ಟ ಸತ್ಯಾಗ ನಿಂತು ನಂಗ ಮಾಡ್ತಾನ ಟಾಟ ಮತ್ತೈತಿ ನೋಟ ಹುಡ್ಯಾನ ಗುಣಗಳ ಕಟ್ಟ ಮತ್ತೈತಿ ನೋಟ ಹುಡ್ಯಾನ ಗುಣಗಳ ಅಲ್ಲ ಏನಿನ ದಿಗ್ಗೇಡಿ ಬಂದಾಗ ಹಾದಿ ಮೇಲೆ ಡಿಕ್ಕಿ ಹೊಡಿತೀಯಲ್ಲ ನಿನ್ನ ಕಣ್ಣುಗಳನ್ನ ಸುತ್ತ ಕಾಣಿಸ್ತಾವಲ್ಲ ನನ್ನ ಬಂದ ಹಾದಿ ಉಳ್ಕಂಡೆ ಇಲ್ಲದ್ರ ಚಪ್ರ ಮನೆ ಆನಂದನ್ನ ನಮ್ಮ ತಡೆಗಣ್ಣ ಹಾಡೆ ಹಾದದ್ರ ಇಟ್ಟತ್ತೆ ಪೂರ್ಣ ಅನಿಸ್ತದ್ರ ನಿನ್ನ ಹಾಡೆ ದಿಗ್ಗೇಡಿ ಅಲ್ಲ ನಿನ್ನ ದಿಕ್ಕೆಡೆ ಮಸಡಿ ಅವನ ನಾವು ಬಡತನ ನೀವು ನಿಂತಿರ್ಬೇಕು ನೀ ನಿಂದಿರ್ಬೇಕಲ್ಲೇ ಗಂಡಸರು ಬರೋದ್ ನಿಂದಸೋ ಹೆಣ್ಣು ನಿಂದರ ಎಷ್ಟ ತಿಂಡಿದ್ದಂತಾನೆ ಅಲ್ಲ ನನ್ನ ತಿಂಡಿ ಮಾತಾಡ ಪರಶುರಾಮ ಅಷ್ಟಕ್ಕೂ ನಾ ಯಾರಂತ ತಿಳಿದಿಲ್ಲ ಗೊತ್ತೈತ್ ಹೋಗಲೇ ಹಾದಿ ಮೇಲೆ ಬರೋ ಗಂಡಸರ್ನ ಡಿಕ್ಕಿ ಹೊಡೆಯ ಹೆಣ್ಣು ಅಂತ ಅಲ್ಲೇ ನೋಡ್ತಿ ಅದು ಆತು ನೀ ಇಷ್ಟೆಲ್ಲ ಹಾರಾಡಕತ್ತಿ ಅಂದ್ರ ಹೇಳ ನಿನ್ ಹೆಸರು ನನ್ನ ಹೆಸರು ಅಂದ್ರ ನನ್ನ ಹಡದವ್ರ ಹೆಸರು ಬರ್ಕೊಂತೀರಿ ಇಲ್ಲ ನಿನ್ನ ಪವರ್ ಹೆಸರು ಮಾಡ್ಕೊಂತೀನಿ ಯಾರು ಹೇಳಲ್ಲ ನಿನ್ನ ಬಿಸಿ ನೀರ ಕುಡಿಸ್ತೀನಿ ನನ್ನ ಹೆಸರು ಶಿನು ಅಂತಾರೆ ಸೀನು ಶಿನು ಅಂತಾರೆ ಏನಕ್ಕ ಅಮ್ಮಗೈತಲ್ಲ ನಿನ್ನ ಹೆಸರು ಅಲ್ಲ ನಿನಗ ಯಾವ ಹೆಸರು ಇಟ್ಟವ ಓ ಹೆಣ್ಮಗು ಯಾವನ ಇಟ್ಟಿಲ್ಲ ನಮ್ಮ ಅತ್ತೆಯರು ಸುಲುಗುತ್ತೆ ಇಟ್ಟಾರ ನಮ್ಮ ಅವನು ಹೊಟ್ಟ್ಯಾಗ ನಾನು ಇದ್ದಾಗ ಯಾಕ ನಾನು ಹೊಟ್ಟ್ಯಾಗ ಇರ್ಬೇಕಂತಿದ್ದೆ ಹೇಳೋಟ ಕೇಳ್ರಿ ನಾನು ನಮ್ಮವ್ನ ಹೊಟ್ಟ್ಯಾಗಿದ್ದಾಗ ನಮ್ಮವ್ವ ಮೈಲಾರ ಜಾತ್ರೆಗೆ ಹೋಗಿದ್ಲಂತ ಅಲ್ಲಿ ಹಣತುಪ್ಪ ತಿಂದು ಹೊಳಗಿರು ಕುಡ್ದಾಳ ಅವಾಗ ನಾನು ಹೊಟ್ಟೆಗ ಸಿನ್ನಕತ್ತೀನಿ ಅಂತ ಅವಾಗ ನಮ್ಮ ಅತ್ತೆಯರು ನಾಗಾರ ಕರಿಯವ್ವ ತುಳ್ನಕ್ಕವ್ವ ಈ ಕರಿಯ ಬಾಡೆ ಯಾಕ ಹೊಟ್ಟೆಗ ಸಿನ್ನಕತ್ತಾನವ ಇವನಿಗೆ ಹೆಸರ ನನ್ನೊಂದು ಡೌಟ್ ಐತಿ ಹೆಸರ ಸೀನು ಅಂತ ಇಟ್ಟು ಬಿಡ ಅಂದ್ರಂತ ಅವಾಗ ನಮ್ಮವ್ವ ಮೈಲಾರಂಗಪ್ಪ ಬೇಡಿಕೆ ಅಂದು ನನ್ನ ಹಡದು ಸೀನು ಸೀನಪ್ಪ ಅಂತ ಇಟ್ಟಾರೆ ಹೋಗಿ ಬಿಡ್ರಿ ಬಾಯರ ನಿಮ್ಮ ಹೆಸರೇನು ಮಾಡಿ ಅವಸರ ಕೇಳ್ರ ಹುಟ್ಟಿ ಹೋಗ್ಲಿ ಬಿಡು
ನೀ ಹೊಟ್ಟೆಗಿದ್ದಾಗ ಕರ್ಗಿದ್ದೆ ಅಂತ ನಿಮ್ಮ ಅವ್ಗ ಹೆಂಗ್ ಗೊತ್ತಾತು? ನಮ್ಮ ಅವ್ವ ಗೊತ್ತಿಲ್ಲ, ನಮ್ಮ ಅತ್ತೆರಿಗೆ ಗೊತ್ತೈತದ. ಸಿಕ್ಸ್ ಸೆನ್ಸ್ ಐತನು ನಿಮ್ಮ ಅವ್ಗ? ನಮ್ಮ ಅತ್ತೆರಿಗೆ ಗೊತ್ತೈತದ. ಅತ್ಯಾರ ಗೊತ್ತೈತಿ? ಸೂಲಿಗಿತ್ತಾರ ಅವ್ರ ಅಲ್ಲ ಮತ್ತ. ಹೌದೌದು. ಹಾ. ಮತ್ತೆ ಭಾಳ ಚಂದ ನಮ್ಮವ್ವ, ಐತಿ. ನಮ್ಮವ್ವ ಅವ್ವ. ಏ, ಔಷಧ ಕೊಟ್ಟಿ ಅದ ನಿಂದ್ರಲ್ಲ? ಹೇಳ ಮತ್ತೆ ಭಾಳ ಚಂದ ಐತಿ ನಿನ್ನ ಹೆಸರು. ಇರ್ಲಿ ಬಿಡ್ರಿ ಬಾಯಾರ, ನಿಮ್ಮ ಹೆಸರು ಏನ್ ಹೇಳ್ರಿ? ಹೇಳ ಹೇಳ್ರಿ. ಹೇಳೇ ಬಿಡ್ಲ? ಮಾರೇ ಮೇರಿ ಲಡ್ಕಿ, ನಿನ್ನಂತೂ ಇನ್ನೂ ಇದ್ದೇ ಇದ್ದಾರ. ಅದಾರು ಹೇಳಲ್ಲ. ಅವ ಅಂದ್ರ ಕೆಳಗ ಬಾಗ್ಲಿಲ್ಲ, ನೀ ಯಾರ ಬಾಗಿ ನೋಡು, ನೀನು ಸಂಬಂಧ ಎತ್ತಾಕತ್ತೀನಿ. ಅಯ್ಯ ನೀನು ಎಂತಾನೆ ಅಂದ್ರ ಪೂರ ಬರಿಗೆಟ್ಟಿ ಪಾನಿ ಎತ್ತು ಬೇಡ. ನಾ ಎತ್ತಿದ್ರು ನಿಂದು ಹೇಳ್ತಿಲ್ಲ. ನಾ ಎತ್ತಿದ್ರು ನಿಂದು ಹೇಳ್ತಿಲ್ಲ. ಕರೆ ಕರೆ ಬಾ. ಬಂದು 20ಕ್ಕೆ ಎದ್ದತ್ತು ಒಕ್ಕಂದತಿ. ಮಾಮ, ನನ್ನ ಹೆಸರು ಗೌರಿ ಅಂತ. ಗೌರಿ ಅಂತಾರ. ಮತ್ತೆ ಹೋಗ್ಲಿ ಬಿಡು ಸೀನಪ್ಪ, ನಿನ್ ಏನ್ರ ಆಗೈತನ ಕಟ್ಕೊಳ್ಳೋದು? ಇದು ಏನು ಹೆಂಗ್ ಸೋಯ್ತು ಗಂಡು ಸೋಯ್ತು ಒಂದು ತಿಳಿಯುವಂತಲ್ಲ ನನಗ. ಯಾಕ? ಅಲ್ರಿ ಮತ್ತೇನಾರ ನನ್ನ ಮೇಲೆ ಕೇಸ್ ಪಾಸ್ ಮಾಡ್ತಾನಂದ್ರೆ ಹೇಳ್ರಿ. ಯಾಕಂದ್ರ ನಮ್ಮ ಬಡಿಗೆ ರವಣ್ಣ ಸೊಸೈಟಿ ಚೇರ್ಮನ್ ಅದಾನ, ಅವ್ನು ಹೇಳಿ ಮುಗಿಸ್ಬಿಡ್ತಾನೆ. ಯಾವ ಚೇರ್ಮನ್? ಹುಚ್ಚಿ, ಇದು ಗೊತ್ತಿಲ್ಲ. ಇಲ್ಲ. ಸೊಸೈಟಿ ಮುಂದ ಅಲ್ಲೊಂದು ಜಾಳಿ ಬೆಲೆ ಕಂಟೆ ಐತಿ. ಆ ಕಂಟ್ಯಾಗ ಅವ್ರು ಒಂದು ಟೌನ್ ಹಾಲ್ ಮಾಡೇವಿ. ಅಲ್ಲಿ ಒಂದು 20 ಮಂದಿ ಗ್ಯಾಂಗಿಗೆ ಅವ್ರನ್ನ ಚೇರ್ಮನ್ ನಾನಾ ಮಾಡೇನಿ. ಮೊದಲು ಅವ ನನ್ನ ಕೈ ತಳಗದ್ದ, ಈಗ ನಾನ್ ಹೇಳ್ದಾಗ ಕೇಳ್ತಾನ. ಯಾಕೆ ಹೇಳ? ಆ ಗ್ಯಾಂಗಿಗೆ ಲೀಡರ್ ಮಾಡಿದ್ದ ನಾನು. ನಿನ್ನೊಂದು ಸಂಘ ಆಯ್ತನು? ಹೌದು. ಏ ಭಾರಿ ಆತ್ಲ ಮತ್ತ. ಮಾಮ ಮಾಮ, ನಿನ್ನ ಮದುವೆ ಆಗೈತ್ಯಾ? ಇಲ್ರಿ, ಮಾಡ್ಕೋಬೇಕಂತ ಮಾಡೇನಿ. ಯಾರನ್ನ? ಎಲ್ಲೇ? ಯಾರ್ ನಿಂತಿಲ್ಲ ಇಲ್ಲೇ. ಯಾರನು? ಮತ್ತೆ ಯಾರನಲ್ಲಿ 44 ವರ್ಷ ಆತ, 25 ವರ್ಷ ಆತ. ಇದೇ ಕ್ಯಾರೆಕ್ಟರ್ ಮಾಡ್ಕತ್ತ ಬಂದಾನೆ. ಹಂಗಾಗಿ 2 ವರ್ಷ ಆತ ಚೇಂಜ್ ಮಾಡಕತ್ತಾನೆ. ಮತ್ತೆ ಯಾರನಲ್ಲಿ? ನಿನ್ನ. ನನ್ನ ಮದುವೆ ಯಾಕೆಂದ್ರೆ ಮಾಮ ನಾ ಹೇಳಿದೆಲ್ಲ ಕೊಡಿಸ್ತಿ? ಅಲ್ಲ ಗೆಳತಿ, ಬಾಯ್. ಇಲ್ಲಿ ಕೂತರ ಬಾ. ಪ್ರೀತಿ ಇಲ್ಲದವನ ಮನದಲ್ಲಿ ಪ್ರೀತಿ ಎಂಬ ಪ್ರೇಮ ಮಂದಿರವನ್ನು ಕಟ್ಟಿ ಮನಸ್ಸಿನಲ್ಲಿ ಮರಿಯಾಗಿ ಹೋಗಬೇಡ ಮಹಾರಾಣಿ, ಮರಿಯಾಗಿ ಹೋಗಬೇಡ. ಮರಿಯದ ಮನಸ್ಸಿನಲ್ಲಿ ಪ್ರೀತಿಯ ಕಡಲಲ್ಲಿ ತೇಲುತ್ತಾ ಪಾರಿಜಾತದ ಹೂವಾಗಿ ಸೇರಬೇಕಾದ ನೀನು ಮರೀಚಿಕೆಯ ನಕ್ಷತ್ರ ಮಿಂಚಿನ ಮೇಘದಲ್ಲಿ ಮರಿಯಾಗಿ ಹೋಗಬೇಡ ಗೌರಿ. ಇನ್ನು ಮೇಲೆ ನಾವು ಚೇರ್ತಾರೆ ಇಲ್ಲ, ಹೋಗನ ಬಿಡ ಒಂದು ಡೂಟ್ ಸಾಂಗ್. ಅಲ್ಲ ಗೌರಿ, ಯಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ನಿನ್ನೆ ಚಂದವು ನಿನ್ನ ಚಂದವು, ಅಂತರಂಗ ತುಂಬಿ ತನ್ನ ಮಾತು ಚಂದವು. ನಿನ್ನೆ ಚಂದವು ನಿನ್ನ ಚಂದವು, ಅಂತರಂಗ ತುಂಬಿ ತನ್ನ ಮಾತು ಚಂದವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ಪ್ರೀತಿಸೋ ಹೃದಯವೇ ಎಂದಿಗೂ ಸುಂದರ. ಪ್ರೇಮಿಯು ಕಾಣುವ
ಹೊಲ ಬೇಕಿದೆ ಇನ್ನೊಂದು ತಿಂಡಿ ಎಬಸ ಹೋಗ್ಲಾ ಅಲ್ಲಿ ಅಭಿಮಾನಿಗಳ ಕೇಳಲ್ಲ ಒಟ್ಟ ನಮ್ಮ ಅಪ್ಪ ಇಲ್ಲ ಇಲ್ಲ ನಮ್ಮ ಹಿಂಗ ತಿಂಡಿಗೆ ಅವಸಿ ಅರ್ಧಕ್ಕ ಕೈ ಬಿಡಬಾರ್ದಪ್ಪ ಮೋಸ ಇದು ನಮಸ್ಕಾರ ಗುರುಗಳೇ ಆಶೀರ್ವಾದ ಎದ್ದೇಳು ಮಗಳೇ ಎದ್ದೇಳು. ಅಂದು ನಿನ್ನ ಮುಖದಲ್ಲಿದ್ದ ನೋವುಗಳು ಮಾಯವಾಗಿ ಎಂದು ಸಂತೋಷವಾಗಿದೆಯಲ್ಲಮ್ಮ. ನಿಮ್ಮಣ್ಣನಿಗೆ ಹುಷಾರಾಯ್ತಾ? ಹೌದು ಸ್ವಾಮೀಜಿ, ನಮ್ಮಣ್ಣ ಈಗ ಹುಷಾರಾಗಿದ್ದಾರೆ. ತುಂಬಾ ಗುಣವಾಗಿದೆ ಅಣ್ಣನಿಗೆ. ಆಗಲ್ಲಮ್ಮ, ನಿಮ್ಮ ಅಣ್ಣನಿಗೆ ಇರ್ತಕ್ಕಂಥ ಆಸ್ತಿಯನ್ನ ಪಡೆದುಕೊಳ್ಳೋಕ್ಕೋಸ್ಕರ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಭೇದಿಸೋಕ್ಕೋಸ್ಕರ ಈ ಒಂದು ನಿಮ್ಮಣ್ಣ ಹುಷಾರಾಗ್ಲೇಬೇಕು. ಅಲ್ಲ ಗುರುಗಳೇ, ನಮ್ಮ ಆಸ್ತಿಯ ಬಗ್ಗೆ ನಿಮಗೆ ಗೊತ್ತು ಅಂತ? ನನಗೆಲ್ಲ ಗೊತ್ತಮ್ಮ, ನನಗೆಲ್ಲ ಗೊತ್ತು. ನಿಮಗಾದ ಅನ್ಯಾಯವನ್ನ ಭೇದಿಸಿ ಆ ಪೊರೆಯನ್ನ ತೆಗೆಸಲಿಕ್ಕೋಸ್ಕರ ನಿಮ್ಮ ಅಣ್ಣನಿಗೆ ಹುಷಾರಾಗಲೇಬೇಕು. ನಿಮ್ಮ ಅಣ್ಣ ಹುಷಾರಾದ್ರೆ ಅದೇ ನಿಮ್ಮ ಅಣ್ಣನಿಂದಲೇ
ನಿಮ್ಮ ಆಸ್ತಿ ವಾಪಸ್ ಬರುವುದು ಶತಸಿದ್ಧ ಮಗಳೇ, ಶತಸಿದ್ಧ. ಹೋಗಿ ಆ ಶಿವನಲ್ಲಿ ಬೇಡಿಕೊಳ್ಳು, ನಿಮ್ಮ ಆಸ್ತಿ ನಿಮಗೆ ದಕ್ಕಾಗುತ್ತದೆ. ಓಂ ಪುಟ್ಟರಾಜ ಗುರುವೇ ನಮಃ. ಓಂ ಪುಟ್ಟರಾಜ ಗುರುವೇ ನಮಃ. ಆಯ್ತು ಮಗಳೇ. ನೀಗಿಸುವಾಡಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದ ಆನಂದ ಅಲ್ಲ, ಸ್ವಾಮೀಜಿಯವರು ಮಗಳು ಅಂತ ಕರೆದಾಕ್ಷಣ ನನ್ನ ಕರುಣಕ್ಕಿಂತ ಬಂದಂತಾಯಿತು. ಎಂತ ಹೃದಯ ತುಂಬಿದ ಮಾತುಗಳು, ಎಷ್ಟೊಂದು ಪ್ರೀತಿ, ಮಮತೆ, ವಾತ್ಸಲ್ಯ. ನಿಜವಾಗಿ ಹೆತ್ತ ತಂದೆಯ ಪ್ರೀತಿಯನ್ನೇ ನಾನು ಇವರಲ್ಲಿ ನೋಡಿದಂತೆ ಭಾಸವಾಗುತ್ತಾಯಿತು. ನಿಜವಾಗಿಯೂ ತುಂಬಾ ಖುಷಿ ಆಯಿತು. ದೇವ್ರೆ, ಆದಷ್ಟು ಬೇಗ ನನ್ನೆಲ್ಲ ಮಗುಂತರ ಆಗ್ಬಿಟ್ರೆ ಅಷ್ಟೇ ಸಾಕು. ನನ್ನ ಹತ್ರ ಏನು ಕೇಳ್ಕೊಳ್ಳೋದಿಲ್ಲ. ನನ್ನನ್ನ ಖುಷಿ ಖುಷಿಯಾಗಿ ನಗುತ್ತಾ ಮೊದಲು ಹೇಗಿದ್ದಲ್ಲ ಹಾಗೆ ಹಾಗೆ ಇರಬೇಕು. ಅದೇ ನನ್ನ ಆಸೆ. ಕನಕ, ನೀನು ಮಾಡುವ ಪೂಜೆಯಿಂದ ಆ ಪೂಜಾರಿಗೆ ಲಾಭವಾಗುತ್ತದೆ ವಿನಃ ಅದರ ಲಾಭ ನಿನಗೆ ಎಂದಿಗೂ ಸಿಗಲಾರದು. ಆ ಕಲ್ಲು ದೇವರಿಗೆ ಹಾಲನ್ನೆರೆದರ ಹಸಿದವನಿಗೆ ಹಸುವಿನ ದಾಹ ತೀರಿದು ಕೊಡುತ್ತೀನಿ ತಿಳಿದುಕೊಂಡಿಯಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನೂ ಇಲ್ಲ ಕನಕ. ಕಣ್ಣಿಗೆ ಕಾಣುವ ಈ ನಿನ್ನ ದೇಹ ಸುಖವನ್ನು ಸವಿಯಲು ಬಂದಿದ್ದಾನೆ. ನಿನ್ನ ದೇಹ ಸುಖವನ್ನು ಸವಿದು ನಿನ್ನ ಪಟ್ಟದ ಅರಸನಾಗಲು ಬಂದಿದ್ದಾನೆ. ಮೊದಲು ಹೆಣ್ಣಿಗೆ ಮರ್ಯಾದೆ ಕೊಟ್ಟು ಮಾತಾಡ್ರ ಕಲ್ತ್ಕೋ ನೀನು. ಅದನ್ನ ಬಿಟ್ಟು ಹೆಣ್ಣು ಮಕ್ಕಳು ಒಂದು ಭೋಗದ ವಸ್ತು ಅಂತ ಅಂದುಕೊಂಡು ಕಣ್ಣಿಗೆ ಕಣ್ಣು ಹಾಕಿದ್ದೀರಾದ್ರೆ ಮಗನೇ, ನಿನ್ನಂಥ ಜಾತಿಯನ್ನ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಕರೀತಾರೆ. ಎಚ್ಚರ. ಕನಕ, ನನಗೆ ಎಚ್ಚರ ಹೇಳುವಷ್ಟು ತಿಳುವಳಿಕೆ ನಿನಗಿದೆಯಾ? ಹಾರುವ ಹಕ್ಕಿ ಅಂತಿರುವ ಈ ನಿನ್ನ ದೇಹದ ಸುಖವನ್ನು ಸವಿಯಲು ಅರಸನಾಗಿ ಬರಲಿಕ್ಕೆ ಇದ್ದಾನೆ ಈ ವಕ್ರತುಂಡ. ಸುಮ್ಮನೆ ನೀನಾಗಿ ನೀನು ಬಂದರೆ ಸರಿ. ಸೋದ್ರು ಮಾವ ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಅಲ್ಲ, ನನ್ನ ತಾಯಿಯ ತಮ್ಮಯ್ಯನ ಸಂಬಂಧಕ್ಕಾದ್ರೂ ಬೆಲೆ ಕೊಟ್ಟು ಸುಮ್ಮನೆ ಒಳ್ಳೆ ಮಾತಿಂದ ಹೊರಟೋಗಿಲಿಂದ ನೀನು. ಹೊರಟು ಹೋಗಲು ಬಂದಿಲ್ಲ ಕನಕ. ಈ ವಕ್ರತುಂಡನ ಕಾಮದ ದೃಷ್ಟಿ ಬಿದ್ದರೆ ಸಾಕು. ಕಾಮದ ಹೆಣ್ಣುಗಳಾಗಲೇ ಬಂದು ನನ್ನ ತೆಕ್ಕೆಯನ್ನು ಬೀಳಲೇಬೇಕು. ಕಾಮದ ತೀರಿಸಿಕೊಳ್ಳಲಿಕ್ಕೆ ಅಕ್ಕನ ಮಗಳಾದರೇನು, ಸೊಕ್ಕಿನ ಸೊಸೆಯಾದರೇನು? ಎಲ್ಲವೋ ಪಾಪಿ, ಒಪ್ಕೊಳ್ಳಕ್ಕೆ ನಾನೇನು ಮೊದಲ ಕನಕ ಅಂತ ಅಂದ್ಕೊಂಡಿದ್ದೀಯ ನೀನು? ಸಾಧ್ಯನೇ ಇಲ್ಲ. ನನ್ನ ಪ್ರಾಣ ಹೋದ್ರೂ ಸಹ ಮಾನ ಮಾರ್ಗ ಹೆಣ್ಣಲ್ಲ ಕಣಗಳು. ನೋಡು, ನೀನು ನನ್ನ ಮೇಲೆ ಕಣ್ಣು ಹಾಕಿರೋ ವಿಷಯ ಏನಾದ್ರು ನಮ್ಮ ಮನವಿ ಗೊತ್ತಾಯ್ತು ಅನ್ಕೋ, ನಿನ್ನ ಹಸಿ ಮಾಂಸವನ್ನು ಕಿತ್ತೆಸೆದು ಹೊರದು ತಿಂತಾನೆ. ಎಚ್ಚರ. ಸರಿಯಾಗಿ
ನಿನಗಾಗಿ ನಿಲ್ಲದಿಕ್ಕೆ ಬರುವ ನಿನ್ನ ಅಣ್ಣನಿಗೆ ಎದರಿ ಹಂಚಿ ಹೋಗುತ್ತೇನೆ ತಿಳಿದುಕೊಂಡಿಯಾ? ಈ ವಕ್ರತುಂಡನ ಮುಂದೆ ನಿಲ್ಲಬೇಕಂದರೆ ಅವರಿಂದ ಬೆಳಬೇಕು. ನಿನ್ನ ಅಣ್ಣ ಅಲ್ಲ, ಅವರಪ್ಪ ಬಂದರು ಬಿಡುವುದಿಲ್ಲ. ಇವತ್ತು ನಿನ್ನ ಅನುಭವಿಸದೆ ಬಿಡುವುದಿಲ್ಲ. ಸೋದರ ಮಾವ ಅಂದ್ರೆ ಸಾಕಿದ ನೀಯತ್ತಿನ ನಾಯಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಲಯಕ್ಕಿಲ್ವಲ್ಲ, ನಾಯಿಗಾದ್ರೂ ಸ್ವಲ್ಪ ನೀಯತ್ತು ಅಂತಿರುತ್ತೆ. ನೀನು ಅದಕ್ಕೂ ಇಲ್ಲ ಬಿಡು. ನೋಡ, ಸುಮ್ಮನೆ ನನ್ನ ಆಸನ ಮರ್ತು ಹೊರಟು ಹೋಗ್ಬಿಡು. ಯಾಕೆಂದ್ರೆ ನಾನು ಒಳ್ಳೆಯ ಹೆಣ್ಣಲ್ಲ ಕಣ. ಸುಮ್ಮನೆ ಯಾವ್ದೋ ಒಂದು ಗಂಡಸಿದ ಹೆಣ್ಮಕ್ಳು ಹಿಡ್ಕೊಂಡು ಒಂದು ಜೀವನ ಕೊಡು. ಪಾಪ ಅವಳ ಪುಣ್ಯನಾದ್ರೂ ಸಿಗುತ್ತೆ. ಕನಕ, ಪಾಪದ ಪುಣ್ಯ ಲೆಕ್ಕ ಎಲ್ಲ ಊರಾಚೆಗೆ. ಈ ಕಲಿಯುಗದಲ್ಲಿ ನಿನ್ನಂತ ಹೆಣ್ಣುಗಳ ಪರಿಸ್ಥಿತಿ ಏನ್ ಗೊತ್ತಾ? ಗಂಡ ಇದ್ದರೂ ಕೂಡ ತಲೆಯ ಮನೆಯಲ್ಲಿ ಮಿಂಡನಿಗೆ ಕೆಲಸ ಮಾಡೋ ಗಂಡ ಹೆಣ್ಣುಗಳ ಪರಿಸ್ಥಿತಿ ನಿನ್ನದು. ಪಾರ್ಕಿನಲ್ಲಿ ಕುಳಿತು ಮಜಾ ಮಾಡುತ್ತಿರುವಾಗ ಬೇರೊಬ್ಬರಿಗೆ ಕೈ ಸಿಕ್ಕಾಗ ನಾನು ಗಂಡತಿ ಎಂದು ಅವರ ಮುಂದೆ ತೋರಿಸ್ಕೊಟ್ಟು ಇಡೀ ಊರವರಿಗೆ ಬರತಿ ಎನ್ನುವ ಕಷ್ಟವನ್ನು ಒಪ್ಪುತ್ತಿರುವುದು ಗಂಡು ಹೆಂಡಿಯರು ನಿನ್ನಂತವರು. ಲೇ ಕನಕ, ಅಣ್ಣ 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 ಅಣ್ಣಂದಿಷ್ಟು ಹೇಳುತ್ತಿರುವೆಯಲ್ಲ. ಬೆಳಗಾದ್ರೆ ಜನಗಳ ಎದುರಿಗೆ ಅಣ್ಣ ತಂಗಿ ಎಂದು ಪ್ರೀತಿ ಕೊಟ್ಟು, ರಾತ್ರಿ ಆದರೆ ಸಾಕು ತಂಗಿಯ ಮಂಚವನ್ನೇರಿ ಕಾಮನ ದಾಹವನ್ನು ತೀರಿಸಿಕೊಂಡು ಬಂದಿರುವ ಗಂಡನ ಮಕ್ಕಳೆಷ್ಟಿಲ್ಲ ಈ ಕಲಿಯುಗದಲ್ಲಿ. ಕನಕ, ಇವನೊಬ್ಬ ಹಸಿದ ಹುಲಿ. ಹಸಿದ ಹುಲಿಗೆ ಉಳಿಸುವ ಕನಕ, ಬಾ. विलोचनाय भस्माकरागाय महेश्वराय न्याय शुद्धाय दिगम्बराय बारो बारो रधिया बारो प्रीतिय ಬಾಯಂದರೆ ಬಂದಿರ ಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ. ಯು ಬಾಸ್ಟರ್, ಯಾರು ನೀನು? ಬಿಡೋಳನ್ನ. ಈ ಊರಿನಲ್ಲಿ ಮಾಡೋಕೆ ನಿಮಗೆ ಬೇರೆ ಕೆಲಸನೇ ಇಲ್ವಾ? ಒಂಟಿ ಹೆಣ್ಣು ಸಿಕ್ಕಿತ್ತಂದ್ರೆ ಸಾಕು, ಚಪಲ ತೀಸ್ಕೊಳ್ತೀರಲ್ಲ. ಒಟ್ಟಿ ಹೇಗ್ ತಿಂತೀಯ? ಲೇ ಬಣ್ಣನ ಮಗನೇ, ಈ ವಕ್ರತುಂಡನ ಸರಸದ ಸಮಯದಲ್ಲಿ ಅಡ್ಡಯಿಸಿ ಬಂದ ನೀ ಯಾವ ನಾಯಿಯನ್ನು ಮಾಡಲು ಬಗಳೇ? ಮುಚ್ಚು ಬಾಯಿ, ಹುಚ್ಚು ಬಾಯಿ. ನಾಯಿ ಮಾಡುತ್ತಿರುವ ಕೆಲಸವನ್ನ ನೀನು ಮಾಡುತ್ತಿರುವಲ್ಲೇ. ನನಗೆ ಕೋಪ ಬರುವತ್ತಲ್ಲಿ ನೀನು ಇಲ್ಲಿಂದ ಕಾಲು ಕಿತ್ತರೆ ಸರಿ. ಇಲ್ಲ ಅಂದ್ರೆ ಇದೇ ಊರಲ್ಲಿ ನೀ ಹುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆಯನ್ನಾಗಿ ಮಾಡಿ ಹೊಡೆದು ಇದೇ ಆಶಿಸೇತಿ ಸರ್ಕಲ್ನಲ್ಲಿರುವ ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ವೃತ್ತಕ್ಕೂ ನಿನ್ನ ನೇತಾತ್ಮಕವಾಗುತ್ತದೆ. ಏನಂದ್ರೆ ಬಟ್ಟೆ ಬಿಚ್ಚಿ ಹೊಡುತ್ತೀಯ? ಹೊಟ್ಟೆ ಬಿಚ್ಚಿ ಹೊಡೆದುಕೊಂಡು ಬಂದ ಬಂಡನ ಮಕ್ಕಳನ್ನು ಇಟ್ಟ ಹೆಸರಿನ ಸುಡುಗೋಟ ಹತ್ತಿರ ಮೊರಣ್ಣ ದೇವನ. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ನಿನಗೂ ಒಳ್ಳೆಯದು, ನಿನ್ನ ದೇಹಕ್ಕೂ ಒಳ್ಳೆಯದು. ವಕ್ರತುಂಡನೆಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನಿನ ಮಹಾತ್ಮ ಗಾಂಧಿನ ಇಲ್ಲ ಉತ್ತರ ಕರ್ನಾಟಕದ ಹುಲಿ, ಉತ್ತರ ಕರ್ನಾಟಕದ ಬಂಡಾಯಕೋರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಇಲ್ಲ ಗುಂಡಿಗೆ ಎಗರದ ಕಣ್ಣುಗಳಿ ಸಿಂಧೂರ ಲಕ್ಷ್ಮಣನ ಇಲ್ಲ ವೀರ ಮಧುಕರಿ ನಾಯಕನ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನರೇ. ನೀನು ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ, ಇದನ್ನು ಹೊರಟು ಹೋಗಲೇ.
ಬಿಟ್ಟು ಹೋಗಲು ಬಂದಿಲ್ಲ ಮಿಸ್ಟರ್. ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಈ ಕನ್ನಡದ ಕಂದ ಸಾರಿ ಹೇಳ್ತಾನೆ, ನಿನ್ನ ಎದೆಯಲ್ಲಿ ಬರೆದಿಟ್ಟುಕೋ ಮಗನ. ಇಲ್ಲಿ ಈ ಊರು ನಿನ್ನದಾಗಿರಬಹುದು ಒಕ್ಕಲ್ಕೊಂಡ, ಆದ್ರೆ ಇಲ್ಲಿ ಬೀಸುವ ಗಾಳಿ, ಹರಿಯುವ ನೀರು, ಈ ನಿಂತಿರುವ ಮಣ್ಣು ನಿಮ್ಮಪ್ಪನನ್ನು ತಿಳಿದುಕೊಂಡಿರುವನೇ. ಡಾಕ್ಟರ್ ದೀನ ದಲಿತರ ಬಂಧು, ದೀನ ದಲಿತರ ಆಶಾ ಕಿರಣ, ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಈ ಭೂಮಿಯ ಮೇಲೆ, ಈ ನಾಡಿನಲ್ಲಿ ಪ್ರತಿಯೊಬ್ಬ ಜೀವಿಗೂ ಬದುಕುವ ಹಕ್ಕಿದೆ. ಅದನ್ನ ಈ ಕನ್ನಡದ ಕನ್ನ ಪುನೀತ್ ರಾಜ್ಕುಮಾರ್ ಅಣ್ಣನ ಅಭಿಮಾನಿ ಸಾರಿ ಹೇಳ್ತಾನೆ, ನಿನ್ನ ಎದೆಯ ಮೇಲೆ ಬರದೆಟ್ಟಕೋ ಮಗನೇ. ಕನ್ನಡದ ಕಂದ ಈ ಹೊಕ್ಕುಕೊಂಡ ಗೂಡಿಗಿದ್ರೆ ಸಾಕು, ಇಡೀ ಕರ್ನಾಟಕದ ಬೆಚ್ಚಿ ಬೀಳುತ್ತದೆ. ಅಂಥದರಲ್ಲಿ ನೀನ್ ಯಾವ ಲೆಕ್ಕಲೇ ನನಗೆ ಏನಂದೆ? ಕರ್ನಾಟಕದ ಕಂದ ಕೂಗಿ ಕೂಗಿ ಹೇಳುತ್ತಿರುವೆಯಲ್ಲ, ಇದೇ ಕರ್ನಾಟಕದವರು ಯಾರಾದ್ರೂ ಎದ್ದು ಬಂದರ? ನೀನೊಬ್ಬ ಹುಚ್ಚ ಬಂಡ. ಇನ್ನು 3 ದಿನದಲ್ಲಿ ನೀನು ಯಾವ ಹುತ್ತದಲ್ಲಿ ಅಡಗಿರು, ನಿನ್ನನ್ನು ಹುಡುಕಿಸಿ ತರಿಸಿ ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರಕಲ್ಲಿ ಕೊಡೋದು, ಎದುರಿಗೆ ಕಾಣುತ್ತಿರುವ ಬಿಸಿಗೆ ಕಟ್ಟದ ಹೋದ್ರ मेरा नाम वक्रतुंड नहीं है. ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಬಚ್ಚ ಹೋಗು, ನಿನ್ನಂತ ಬೊಗಳುವ ನರಿ ನಾಯಿಗಳನ್ನ ನಾನು ಎಷ್ಟು ಮಂದಿ ನೋಡಿರ್ಕಿಲ್ಲ. ನಿಜವಾಗಿಯೂ ನೀವು ತುಂಬಾ ದೊಡ್ಡ ದೊಡ್ಡ ತಪ್ಪು ಮಾಡ್ಬಿಟ್ರೆ ಅಂತ ಅನಿಸ್ತಾ ಇದೆ. ಹೇ 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 ಕನಕ, ಏನ್ ಹೇಳ್ತಾ ಇದ್ದೀಯ ನೀನು? ಹೌದು, ನಾನು ನಿಜನೇ ಹೇಳ್ತಾ ಇದ್ದೀನಿ. ಅಲ್ಲ, ನಾನು ನಿಮ್ಮನ್ನ ಇಷ್ಟು ದಿವಸ ಮುಚ್ಚಿಟ್ಟಿದ್ದೆ, ಆದ್ರೆ ನೀವು ನಮ್ಮ ಮಗದ ಮುಂದೆ ಬಂದ್ಬಿಟ್ರೆ ಈಗ ಗೊತ್ತಾಗ್ಬಿಡ್ತು. ಪ್ಲೀಸ್ ನಿಮ್ಮ ಕೈ ಮುಗಿದ್ರಿ, ಹೊರಟೋಗಿ, ಪ್ಲೀಸ್ ಹೊರಟೋಗಿ. ಅವರು ನಿಮಗೆ ಸಾಯಿಸ್ಬಿಡ್ತಾರೆ. ನನಗೋಸ್ಕರ ನೀವು ಸಾಯೋದ್ ಬೇಡ, ಲೇ ಕನಕ, ಏನ್ ಹೇಳ್ತಾ ಇದ್ದೀಯ ನೀನು? ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ಲೇ ಕನಕ, ನಾ ಕೊಟ್ಟ ಮಾತನ್ನ ಇಷ್ಟು ಬೇಗ ಮರೆತು ಬಿಟ್ಟಿಯಾ? ಹೇಳು ಕನಕ, ಹೇಳು. ಲೇ ಕನಕ, ನೀನು ಈ ರೀತಿ ಎದುರ್ತಾ ಇದ್ದೀಯ ಅಂದ್ರೆ ಯಾರೇ ಅವನು? ಹೇಳೋ, ಯಾರವನು? ಅವ್ನು ಬೇರೆ ಯಾರು ಅಲ್ಲ, ಹಿಂದೆ ನನ್ನ ಶಿರಹಣ ಮಾಡೋಕ್ ಬಂದಿದ್ದಲ್ಲ, ಅವನು ಮಾವ, ಆ ಚಕ್ರವರ್ತಿ ಅಣ್ಣ ತುಂಡ. ಓಹೋ, ಇವನು ನಿಮ್ಮ ದೊಡ್ಡ ಮಾವನ? ಹಾಗಾದ್ರೆ ನನಗೆ ಪರಿಚಯವಾಗಿದ್ದು ಒಳ್ಳೆಯದಾಯಿತು ಬಿಡು ಕನಕ. ನೋಡಿ ಪ್ಲೀಸ್, ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ತೀರಿ, ಪ್ಲೀಸ್ ಹೋಗ್ಬಿಡಿ. ನೀವು ನನ್ನ ಮಾತನ್ನು ಕೇಳಿ. ಪ್ರಾಣ ಲೇ, ನನ್ನ ಪ್ರಾಣ ತೆಗೆಯೋದು ಹಾಗಿರ್ಲಿ ಕನಕ, ಮೊದಲು ಅವನ ಪ್ರಾಣ ಉಳಿಸ್ಕೋ ಪ್ರಯತ್ನ ಮಾಡ. ಅನ್ನು ಇದೇ 3 ದಿನದಲ್ಲಿ ನಾನು ಯಾರು ಅಂತ ಅವನಿಗೆ ತೋರಿಸ್ದೆ ಹೋದ್ರ ಇವನು 7 ಕೋಟಿ ಭಂಡಾರದ ಒಡೆಯ, ಆ ಭಂಡಾರದ ಗುರುವ ಮಲ್ಲಪ್ಪಯ್ಯ ಒಡೆಯ, ಕಾರಣಿಕದ ಮಹಾಗುರು ನಾಗಪಚ್ಚ ಉರ್ಮಿ, ಬೀರ್ಲಿಂಗೇಶ್ವರ ಪೂಜಾರಿ, ಕರಿಯಪ್ಪ ಹಾಕಾರಿ, 8ನೆಯ ಬಂಟ
ವೀರದೇವನ ಬಂಟ ಮಾರ್ಕೆ ಸಜ್ಜ ಸಾಕಿನ ಯಲ್ಲಾಪುರ ಕಾಡುವ ಪುರುಷ ನಿಮ್ಮ ಪಕ್ಷನಪ್ಪ ಆಶೀರ್ವಾದ ನನ್ನ ಮೇಲೆ ಇದುವರೆಗೂ ಯಾರು ಏನು ಮಾಡಲಾರು. ಇದೇ ಊರಲ್ಲಿ ನಾನು ಯಾರು ಅಂತ ಅವ್ರಿಗೆ ತೋರಿಸ್ತಾ ಹೋದ್ರೆ ನನ್ನ ಹೆಸರು ರವಿನೇ ಅಲ್ಲ. ಅದು ಏನೋ ಗೊತ್ತಿಲ್ಲ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಈ 8 ದಿ ಬಂಟ ವೀರದೇವನ ಬಂಟ ಶಿಷ್ಯ ಈ ರವಿ ನಿಮ್ಮ ಹತ್ರ ಇರುವಾಗ ನಿನಗೆ ತರ ಭಯ? ಅರೆ ಭಯಪಡೋ ಸೀನೆ ಇಲ್ಲ. ಆ ಎಲ್ಲ ದೇವರ ಆಶೀರ್ವಾದ ನಮ್ಮ ಮೇಲೆ ಇರೋವರೆಗೂ ಯಾವ ದುಷ್ಟ ಶಕ್ತಿಯು ನಮ್ಮನ್ನೇನು ಮಾಡಲಾರದು. ಕನಕ, ಪ್ರೀತಿ ಅಂದ್ರೆ ಹೇಗಿರ್ಬೇಕು? ಪ್ರೀತಿಗಿರೋ ಹೊಳಪು ಚುಕ್ಕಿಗಿಂತ ಚಂದ. ಪ್ರೀತಿಗಿರೋ ಹೊಳಪು ಚುಕ್ಕಿಗಿಂತ ಚಂದ. ನಮ್ಮಿಬ್ಬರ ಪ್ರೀತಿಯ ಗುಡಿಸಲು ಆ ಗುಡಿಗಿಂತ ಚಂದ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರ ಪ್ರೀತಿಯಲ್ಲಿ ಇದ್ರೂ ಚಂದ, ಸತ್ರು ಚಂದ. ಪ್ರೀತಿಗೆ ಯಾವುದೇ ಜಾತಿ ಭೇದ ಭಾವ ಯಾವುದೋ ಮಕ್ಕಳೇ. ಜಾತಿ ಭೇದವಿಲ್ಲದ ಪ್ರೀತಿ ಇದು ಒಂದು ತರಹದ ರೀತಿ. ಆ ರೀತಿಯ ಭಯದ ಪ್ರೀತಿಯನ್ನು ನಡೆಸುವ ಶಕ್ತಿ ನನ್ನಲ್ಲಿದ್ದರೆ ನೀ ಬಾಳು ಬಾ ನನ್ನ ಪ್ರೀತಿ. ಭಯ ಪಡಬೇಕಾಳೆ, ಅದಕ್ಕೆಲ್ಲ ನಾನಿದ್ದೇನೆ. ಏನೇ ಇರ್ಲಿ, ಆದ್ರೂ ಕೂಡ ನೋಡಿ, ನಿಮ್ಗೆ ಏನು ಆಗ್ಬಾರ್ದು, ಯಾರು ಚೆನ್ನಾಗಿರ್ಬೇಕಂತ ಆ ತಾಯಿ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು. ಅಯ್ಯೋ ದಡ್ಡಿ, ಕೊನೆಗೂ ತೋರಿಸ್ಬಿಟ್ಟಿಯ ನಿನ್ನ ಹೆಣ್ಣಿನ ಬುದ್ಧಿಯನ್ನ. ಈಗಲಾದ್ರೂ ಈ 8 ಅಡಿ ಬಂಟನ ಮುಂದೆ ನಗನಗತ ಮಾತಾಡ್ಕಳೆ. ಹೋಗ್ರಿ, ನಿಮ್ಗೆ ಯಾವಾಗಲೂ ಹೀಗೆ ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಈ ಮುಸ್ಸಂಜೆಯ ಸಮಯದಲ್ಲಿ ಎಲ್ಲ ನನ್ನ ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಈ ನನ್ನನಿಗೆ ಒಂದು ಸೀಮಿತ ಕರೆದೊಯ್ದು ಕಣ್ಣಲ್ಲಿ ನಾವಲ್ಲೇ ನೀರಿಲ್ಲೇ ಅಂಗಡಿಯೇ ಮೆಲ್ಲ ಮೆಲ್ಲ ಕದ್ದು ಮುಚ್ಚಿ ಬರೆ ಅಲ್ಲಿ ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಳುಗಿನ
ಯಾಕಂದ್ರೆ ಅವ್ರು ಇದು ಮಾಡ್ಬಿಡ್ತಾರೆ ನಂಗೆ ಸದ್ಯ ಭಯ ಕಾಡುತ್ತೆ ಅದಕ್ಕೋಸ್ಕರ. ಅದೇನು ಹೇಳಿ ಬಿಡು ಕನಕ, ನಾನಿದ್ದೀನಲ್ಲ, ನಿನ್ನೆ ಚಿಂತೆ ಮಾಡ್ತೀಯಾ? ನಡಿ ಹೋಗೋಣ. ಸರಿ, ಹಾಗಿದ್ರೆ ಅಣ್ಣ ಕಾಯ್ತಿರ್ತಾರೆ. ಬರ್ತೀನಿ.